ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೆ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪ್ರತಿ ದಿಕ್ಕಿನಲ್ಲೂ ಒಂದು ದರ್ಶನ, ಪ್ರತಿ ಹೆಜ್ಜೆಯಲ್ಲೂ ಒಂದು ಆರಾಮ. ಪ್ರಪಂಚದ ಯಾವುದೇ ಮೂಲೆ ಆಗಿರಲಿ, ಎಂಥದೇ ಪ್ರವಾಸಿ ತಾಣ ಆಗಿರಲಿ, ಯಾವುದೇ ಯಾತ್ರೆ ಆಗಿರಲಿ, ಯಾವುದೇ ಪುಣ್ಯಕ್ಷೇತ್ರ ಆಗಿರಲಿ, ಈ ಎಲ್ಲ ಸಾನ್ನಿಧ್ಯಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನದ ವ್ಯವಸ್ಥೆ, ಜೊತೆಗೆ ಒಂದು ಆರೈಕೆಯ ವ್ಯವಸ್ಥೆ ಅಂತಂದರೆ ಅದು ನಿಜಕ್ಕೂ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತಲೇ ಹೇಳ್ಬೋದು. ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಯಾವುದೇ ಪುಣ್ಯಕ್ಷೇತ್ರ ಇರಲಿ, ಯಾವುದೇ ತೀರ್ಥಕ್ಷೇತ್ರ ಇರಲಿ, ಯಾವುದೇ ಯಾತ್ರೆ ಇರಲಿ, ಈ ಎಲ್ಲ ಸಾನ್ನಿಧ್ಯಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆರೈಕೆ, ಜೊತೆಗೆ ಮನೆಯ ಊಟದಂತೆ ಒಂದು ಅಭಿರುಚಿ, ಜೊತೆಗೆ ಕರ್ಕೊಂಡು ಹೋಗಿ ಬರ್ತಕ್ಕಂಥ ಜವಾಬ್ದಾರಿತ ಕಾಯಕ, ತಮ್ಮನ್ನು ನೋಡ್ಕೊಳ್ತಕ್ಕಂಥ ಒಂದು ಹಾಸ್ಪಿಟಾಲಿಟಿ, ಇದೆಲ್ಲದರಲ್ಲೂ ಕೂಡ ಹೆಚ್ಚಿನಷ್ಟು ಕಾಳಜಿಯನ್ನು ವಹಿಸಿ ತಮ್ಮನ್ನು ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಪಂಚದ ಮೂಲೆ ಮೂಲೆನೂ ಕೂಡ ಸುತ್ತಬೇಕಾಗಿರ್ತಕ್ಕಂಥ ಆಸೆ ಇದೆ ಅಲ್ವಾ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕಲ್ವಾ. ಆ ವ್ಯವಸ್ಥೆಯನ್ನು ತೃಪ್ತಿಯಾಗಿ ತಮಗೆ ಮಾಡಿಕೊಡ್ತಕ್ಕಂಥದ್ದೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಒಮ್ಮೆ ತಪ್ಪದೇ ಸಂಪರ್ಕಿಸಿ. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಸಿಲ್ಕ್ ಮಾರ್ಕ್, ಪರಿಶುದ್ಧತೆಯ ರೇಷ್ಮೆಯ ಮತ್ತೊಂದು ಸಂಕೇತ ಅಂತಂದರೆ ಸಿಲ್ಕ್ ಮಾರ್ಕ್ ಅಂತಲೇ ಹೇಳ್ಬೋದು. ನೋಡಿ, ಇವತ್ತಿನ ದಿವಸ ಚಿನ್ನ ಮತ್ತು ರೇಷ್ಮೆ ಇದು ಎರಡೂ ಕೂಡ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಪಾರಂಪರೆ ಆಗಿರ್ಬೋದು, ಒಂದಿಷ್ಟು ವೈಶಿಷ್ಟ್ಯತೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅನನ್ಯವಾಗಿರ್ತಕ್ಕಂಥದ್ದಿದೆ. ಒಂದು ಚಿನ್ನವನ್ನು ಖರೀದಿಯನ್ನು ಮಾಡಬೇಕಾದ್ರೆ ಹೇಗೆ ನಾವು ಅದರ ಹಾಲ್ ಮಾರ್ಕನ್ನು ನೋಡಿ ಚಿನ್ನವನ್ನು ನಾವು ಖರೀದಿಯನ್ನು ಮಾಡ್ತೀವೋ, ಅದೇ ರೀತಿ
ಒಂದು ರೇಷ್ಮೆಯನ್ನು ನಾವು ತೆಗೆದುಕೊಳ್ಬೇಕಾದ್ರೆ, ಅದರ ಪರಿಶುದ್ಧತೆಯನ್ನು ನಾವು ಗಮನಿಸಲೇಬೇಕಾದ್ರೆ ಅಲ್ಲಿ ಸಿಲ್ಕ್ ಮಾರ್ಕ್ ಇದ್ದಾಗ ಮಾತ್ರನೇ. ಆನ್ಲೈನಲ್ಲಿ ನಾವು ಸಾಕಷ್ಟು ಆರ್ಡರ್ಸ್ಗಳನ್ನು ಮಾಡ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಆನ್ಲೈನ್ ಸ್ಕ್ಯಾಮ್ಗೆ ಸಿಕ್ಕಾಕೊಂಡು ಆ ರೇಷ್ಮೆಯನ್ನು ನಾವು ಸರಿಯಾದ ರೀತಿ ತೆಗೆಯೋದಕ್ಕೆ ಆಗೋದಿಲ್ಲ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಮೋಸಕ್ಕೆ ಒಳಗಾಗ್ತೀವಿ. ಹಾಗಾಗಿ ಯಾರೂ ಕೂಡ ಅಂಥ ಕೆಲಸವನ್ನು ಮಾಡಬೇಡಿ. ರೇಷ್ಮೆಯನ್ನು ತಾವು ಖರೀದಿಯನ್ನು ಮಾಡಬೇಕಾದ್ರೆ ಸಿಲ್ಕ್ ಮಾರ್ಕ್ ಇರ್ತಕ್ಕಂಥ ವ್ಯಾಪಾರ ಮಳಿಗೆಗಳಲ್ಲಿ ಮಾತ್ರ ಹೋಗಿ ತಾವು ರೇಷ್ಮೆಯನ್ನು ಖರೀದಿಯನ್ನು ಮಾಡಿ. ಯಾಕೆ ಅಂತಂದರೆ ರೇಷ್ಮೆಯ ಸಂಪೂರ್ಣವಾಗಿರತಕ್ಕಂಥ ಶುದ್ಧತೆ ಮತ್ತು ಅಪ್ಪಟವಾಗಿರ್ತಕ್ಕಂಥ ರೇಷ್ಮೆ ತಮಗೆ ಬೇಕೇ ಬೇಕು ಅಂತಂದರೆ ಅದರಲ್ಲಿ ಸಿಲ್ಕ್ ಮಾರ್ಕ್ ಇದ್ದಾಗ ಮಾತ್ರ. ಹಾಗಾಗಿ ಒಮ್ಮೆ ತಪ್ಪದೇ ಪರಿಶೀಲಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಪ್ರಯತ್ನಂ ಸರ್ವತ್ರ ಸಾಧನಂ ಅಂತ ಹೇಳಿ ಈ ಪದದಲ್ಲಿರ್ತಕ್ಕಂಥ ಒಂದು ಅರ್ಥ, ಯಾವುದಾದ್ರೂ ಒಂದು ವಿಚಾರ ನಿನಗೆ ಬೇಕು, ಇಲ್ಲ ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀನು ಗೆಲ್ಲಬೇಕು, ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿ ನೀನು ಸಿಕ್ಕಾಕೊಂಡಿದೆಯಾ, ಆ ಸಂಕಷ್ಟದಿಂದ ಆಚೆ ಬರಬೇಕು. ಇದೆಲ್ಲ ಸಮಯದಲ್ಲೂ ಕೂಡ ಪ್ರಯತ್ನ ಬಹಳ ಮುಖ್ಯ. ಭಗವಂತ ಇದ್ದಾನೆ, ಹೌದು, ಆಗಿದ್ದೆಲ್ಲ ಆಗಲಿ, ಭಗವಂತ ನಿನ್ನ ದಯ ಒಂದಿರಲಿ ಅಂತ ಹೇಳಿ ನಾವು ಸುಮ್ಮನೆ ಕೂಡಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡ್ತಾ ಇರ್ತಾನೆ ಭಗವಂತ. ನಿನಗೀಗಿರ್ತಕ್ಕಂಥ ಎದುರಾಗಿರ್ತಕ್ಕಂಥ ಸಂಕಷ್ಟಕ್ಕೆ ನೀನು ಎಷ್ಟರ ಮಟ್ಟಿಗೆ ನೀನು ಹೋರಾಡ್ತೀಯ ಅನ್ನೋದನ್ನು ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ. ಈ ಕ್ಷಣ ನಾವು ಏನನ್ನೂ ಕೂಡ ಆಲೋಚನೆ ಮಾಡ್ತೀರಾ, ನನಗೆ ಸಂಕಷ್ಟ ಬಂದಿದೆ, ಭಗವಂತ ಇದ್ದಾನೆ ಬಿಡು ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದಲ್ಲ. ಭಗವಂತ ಯಾತಕ್ಕೋಸ್ಕರ ಆ ಪರೀಕ್ಷೆಯನ್ನು ಕೊಡ್ತಾನೆ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಇದರ 10ರಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಯಾಕೆಂತಂದರೆ ಇದು ಜೀವನ. ನಾವು ಆಟದ ಬೊಂಬೆಗಳಲ್ಲ, ಮನುಷ್ಯರು. ಮನುಷ್ಯ ಅಂತಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾನೆ ಇರುತ್ತೆ, ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅದೆಲ್ಲವನ್ನೂ ಕೂಡ ಎದುರಿಸ್ತಕ್ಕಂಥ ಒಂದು ಛಲ, ಆತ್ಮಸ್ಥೈರ್ಯ, ಶಕ್ತಿ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಬೇಕು. ಎಲ್ಲೋ ಒಂದು ಕಡೆ ತಲೆ ಮೇಲೆ ಕೈ ಎತ್ಕೊಂಡು ಅಯ್ಯೋ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ವೇ ಅಂತ ಕೂತ್ಕೊಂಡ್ಬಿಟ್ರೆ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಿಮಗೆ ಸಂಕಷ್ಟ ಎದುರಾದಾಗ ಅದರ ಮೇಲೆ ತಾವು ಹೋರಾಡಬೇಕಾದ್ರೆ ಒಂದಿಷ್ಟು ಮಾತುಗಳು ಬರ್ತವೆ, ಒಂದಿಷ್ಟು ಮನಸ್ತಾಪಗಳು ಬರ್ತವೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರನ್ನೂ ಕೂಡ ತಾವು ಕಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಆ ಕ್ಷಣ. ಯಾಕೆ ಅಂತಂದರೆ ಸಮಸ್ಯೆ ಯಾರಿಗೋ ಎದುರಾಗಿಲ್ಲ, ನಿನಗೆ ಎದುರಾಗಿದೆ. ಆ ಕ್ಷಣ ನೀನು ಸಮಸ್ಯೆಯಿಂದ ಆಚೆ ಬಂದ್ಬಿಟ್ರೆ, ಆ ಸಮಸ್ಯೆಯನ್ನು ಗೆದ್ದುಬಿಟ್ರೆ ಯಾರೆಲ್ಲ ದೂರ ಆಗಿದ್ದವರು ಅವರೆಲ್ಲ ವಾಪಸ್ ಬರ್ತಾರೆ. ಆದರೆ ನೀನು ಈ ಕ್ಷಣ ನೀನು ಕುಗ್ಗಿ ಕೂತ್ಕೊಂಡ್ಬಿಟ್ರೆ ನೀನು ಈ ಸಮಸ್ಯೆಯಲ್ಲೇ ನೀನು ಕೂತ್ಕೊಂಡಿರ್ತೀಯ ಹೊರತಾಗಿ ಹೋದವರು ವಾಪಸ್ ಬರೋದಿಲ್ಲ, ನೀನು ಈ ಸಮಸ್ಯೆಯಿಂದಲೂ ಕೂಡ ಆಚೆ ಬರೋದಿಲ್ಲ. ಹಾಗಾಗಿ ಪ್ರಯತ್ನ ಇರಬೇಕು. ಈಗ ನೀನು ಸೋತ, ಮತ್ತೊಂದು ಸತಿ ಸೋತ, ಮಗದೊಂದು ಸತಿ ಸೋತ, ಆದರೆ ಮತ್ತೊಂದು ಸತಿ ನೀನು ಗೆದ್ದೇ ಗೆಲ್ತೀಯ. ಛಲ ಇರಬೇಕು, ಪಣತೊಟ್ಟು ನಿಲ್ಲಬೇಕು. ಆಗಲೇ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರಯತ್ನವನ್ನು ಪಡೋಣ, ಫಲಾಫಲವನ್ನು ಭಗವಂತನಿಗೆ ಬಿಡೋಣ. ಪ್ರಯತ್ನನೇ ಪಡೆದಿರೋ ಫಲಾಫಲ ಭಗವಂತನಿಗೆ ಅಂತಂದರೆ ಅದು ಕಾರ್ಯಸಿದ್ಧಿ ಆಗೋದಿಲ್ಲ. ಪ್ರಯತ್ನಂ ಸರ್ವತ್ರ ಸಾಧನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ವಿಚಾರವನ್ನು ತಮ್ಮೆಲ್ಲರ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದಾಯಿತು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೇ ಸಮಯ ಯಾವ ರೀತಿ ಎದುರಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಸಂಕಷ್ಟಗಳು ಯಾವ ರೀತಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವುದೋ ಒಂದು ಸಮಯದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಸಂಕಷ್ಟಗಳು ಎದುರಾಗತ್ತೆ. ಆಗ ನಾವು ಪ್ರಪಂಚ ಏನು ಅಂದ್ಕೊಂಡ್ಬಿಡುತ್ತೋ, ಏನು ಎತ್ತೋ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳಲ್ಲಿ ಕುಗ್ಗಿ ಕುತ್ಕೊಂಡ್ಬಿಡ್ತೀವಿ. ನಮ್ಮ ಪ್ರಯತ್ನವನ್ನು ಎಲ್ಲೋ ಒಂದು ಕಡೆ ಮಾಡ್ದಿರ ಕುತ್ಕೊಂಡ್ಬಿಡ್ತೀವಿ. ಯಾಕೆ ಅಂತಂದರೆ ಆ ಸಮಯದ ಸಂಕಷ್ಟ ನಿನಗೆ ಮಾತ್ರ, ಮತ್ತೊಬ್ರಿಗಲ್ಲ. ಆ ಸಮಯದಲ್ಲಿರ್ತಕ್ಕಂಥ ಸಂಕಷ್ಟದಿಂದ ನೀನು ಆಚೆ ಬರಲೇಬೇಕು ಅಂತಂದರೆ, ನಿನ್ನ ಮನಸ್ಸಿನಲ್ಲಿ ನೀನು ಹೋರಾಟ ಮಾಡಲೇಬೇಕು ಎಂಬತಕ್ಕಂಥ ಒಂದು ಛಲ ನಿನಗಿದೆ ಅಂತಂದರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅಂತಂದರೆ ಸಮಸ್ಯೆ ನಿಂದು, ನೀನು ಹೋರಾಡಬೇಕು. ಯಾರೋ ಏನೋ ನೀನು ಸಮಸ್ಯೆಯಲ್ಲಿ ಹೋರಾಡೋ ಸಮಯದಲ್ಲಿ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನೀನು ಕೂತ್ಕೊಂಡ್ಬಿಟ್ರೆ ನೀನು ಆ ಸಮಸ್ಯೆಯಲ್ಲೇ ಕೂತ್ಕೊಂಡಿರ್ತೀಯ. ಆಡೋರು ಆಡ್ತಾನೆ ಇರ್ತಾರೆ, ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಆ ಸಮಸ್ಯೆಯನ್ನು ಗೆದ್ದು ಮುಂದೆ ಬಂದ್ಬಿಟ್ರೆ ಆ ಸಮಯ ಆಡೋರೆಲ್ಲ ಬಾಯಿ ಮುಚ್ಕೊಂಡು ಹಾಗೇ ಇರ್ತಾರೆ,
ನಮ್ಮ ಪಾಡಿಗೆ ನಮ್ಮ ಜೀವನ ನಡೀತಾ ಇರುತ್ತೆ. ಆಡದವರೆಲ್ಲ ಮತ್ತೊಮ್ಮೆ ವಾಪಸ್ ನಮ್ಮ ಹತ್ರ ಬಂದೇ ಬರ್ತಾರೆ. ಹಾಗಾಗಿ ಸಮಸ್ಯೆ ಅಂತ ಬಂದಾಗ ಕೈಕಟ್ಟಿ ಕೂರ್ತಕ್ಕಂಥದ್ದಲ್ಲ. ಸಮಸ್ಯೆ ನಿಂದು ಅಂತಂದ ಮೇಲೆ ಹೋರಾಡು. ಖಂಡಿತ ಭಗವಂತ ನಿನ್ನ ಕೈ ಬಿಡೋದಿಲ್ಲ. ಆದರೆ ನಿನ್ನ ಹೋರಾಟದಲ್ಲಿ ಸ್ವಾರ್ಥ ಇರಬಾರ್ದು. ಧರ್ಮ ಮಾರ್ಗದಲ್ಲಿ ಹೋರಾಡು. ಖಂಡಿತ ನಿನ್ನ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಮ್ಮ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಗೌರೀನ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಜಾತವೇದಸೇ ಸುರವಾಮ ಸೋಮರಾದೀತೋ ನಿದಹಾದಿವೇದಾಃ ಸನಃಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಂ ತ್ವಾಮಗ್ನಿವರ್ಣಾಂತಮಸಾಧ್ವರಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ. ಸರಸಜನನೀಂ ಸರೋಜಹಸ್ತೇದಬಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಗರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮೈ ಪದ್ಮಪುತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ವ್ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ. ರಾಜ್ಯದಾಯಿನೇ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಬ್ರಾಹ್ಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗುವಂತಹ ಕಾಯಕ ಎಲ್ಲರಲ್ಲೂ ನಿಲ್ಲುವಂಥದ್ದಾಗಲಿ. ಹಾಗೆ ತಾವು ನಂಬಿರ್ತಕ್ಕಂಥ ದೈವದ ಆರಾಧನೆ, ದೇವರ ಕೃಪಾಶೀರ್ವಾದ ಎಲ್ಲವೂ ಸಹಿತ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುವಂಥ ರೀತಿ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಪ್ರಾರ್ಥನೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಜಗದೀಶ್ವರಣ್ಯೇ ನಮಃ, ಜಗದ್ಧಾತ್ರೀ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಯ ನಮಃ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನಿ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನಸಂಪನ್ನೇ ನಮಃ, ಭುವನೇಶ್ವರ್ಯೇ ನಮಃ, ಲಲಿತಾಯ ನಮಃ, ನಿತ್ಯಾಯ ನಮಃ, ಸತ್ಯಾಯ ನಮಃ, ಸುಂದರಣ್ಯೇ ನಮಃ, ಲಲಿತಾಂಬಿಕಾಯ ನಮಃ. ಶ್ರೀ ವಿಶ್ವವಸು ನಾಮ ಸಂವತ್ಸರೇ ಉತ್ತರಾಯಣಿ ವರ್ಷ ಋತು ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ. ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷದ 29/4/2025 ಮಂಗಳವಾರ ದ್ವಿತೀಯ ಕೃತಿಕಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಹೌದು. ಹಾಗೆ ಬೆಳಗಿನ ನಾಳಿನ ಮುಹೂರ್ತ ಇದೆಯಲ್ಲ, ನಾಳಿನ ಮುಹೂರ್ತಕ್ಕಾಗಿ ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಏನಕ್ಕೋಸ್ಕರ? ಬೆಲೆ ಎಷ್ಟೇ ಆಗಲಿ ಮನೆಗಿಷ್ಟು ತರುವಂಥದ್ದಾಗಲಿ, ಬೆಲೆ ಎಷ್ಟೇ ಆಗಲಿ ಮನೆಗಿಷ್ಟು ತರುವಂಥದ್ದಾಗಲಿ, ಅದೇನು ಎಂಬತಕ್ಕಂಥದ್ದು ನಿಮಗೆ ಬಿಟ್ಟ ವಿಚಾರ. ಆದರೆ ಒಂದು ವಿಚಾರ ತಿಳ್ಕೋಬೇಕು. ಭಗವಂತ ಅಥವಾ ಧರ್ಮಶಾಸ್ತ್ರ ಅಥವಾ ಧರ್ಮಗಳು ಏನು ಸಾರ್ತಾ ಇದೆ, ಏನು ಹೇಳ್ತಾ ಇದೆ, ಮತ್ತು ಈ ಮುಹೂರ್ತದಲ್ಲಿ ಏನೆಲ್ಲ ವಿಶೇಷತೆಗಳನ್ನು ನಾವು ನೋಡಬಹುದಾಗಿದೆ, ಅದನ್ನೆಲ್ಲರೂ ತಿಳ್ಕೊಳ್ಬೇಕು. ಅಕ್ಷಯ ತೃತೀಯ ಎಂಬತಕ್ಕಂಥದ್ದು ಅಕ್ಷಯವಾಗ್ತಕ್ಕಂಥದ್ದು. ಅಕ್ಷಯವಾಗಬೇಕು ಏನು? ಮಾಡುವಂತಹ ದಾನ ಧರ್ಮಾದಿಗಳು. ನೀವೇನನ್ನು ದಾನ ಮಾಡ್ತೀರಿ, ಏನನ್ನು ನೀವು ಕೊಡ್ತೀರಿ, ಯಾವೊಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರಿ, ಯಾವ ಮುಹೂರ್ತವನ್ನು ಸಾಧನೆ ಮಾಡಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಅದು ಅಕ್ಷಯವಾಗಬೇಕು. ಪಂಚಪಾಂಡವರಿಗೆ ಸಿಕ್ಕಂತಹ ಅದ್ಭುತವಾದಂತಹ ಅಕ್ಷಯ ಪಾತ್ರೆ, ಆದಿತ್ಯ ಹೃದಯವನ್ನು ಬೋಧನೆ ಮಾಡಿ ಆದಿತ್ಯ ಹೃದಯವನ್ನು ಪಠನೆ ಮಾಡಿದ್ದರಿಂದ ಸೂರ್ಯನಾರಾಯಣ ಕೊಟ್ಟಂತಹ ಅಕ್ಷಯ ಪಾತ್ರೆ. ಆ ಅಕ್ಷಯ ಪಾತ್ರೆಯಿಂದ ತಾವು ಏನು ಹಾಕಿದ್ರೂ ಸಹಿತ ಎಲ್ಲವೂ ಸಹಿತ ಅಭಿವೃದ್ಧಿ ಆಗ್ತಾ ಇತ್ತು.
ಆದರೆ ಅದನ್ನೂ ಸಹಿತ ಪರೀಕ್ಷೆಗಾಗಿ ನಿಂತದ್ದಾಯಿತು. ಆದರೂ ತಾಯಿ ಅನ್ನಪೂರ್ಣೇಶ್ವರಿ ಹುಟ್ಟಿದಂಥ ದಿನ. ಕೃಷ್ಣ ಮತ್ತು ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಬಾಂಧವ್ಯ ಯಾರು? ಕೃಷ್ಣನ ಬಂಧು ಯಾರು? ಕುಚೇಲ. ಕುಚೇಲನ ಆಶ್ರಮದಲ್ಲಿ, ಅಂದರೆ ಕುಚೇಲ ಮತ್ತು ಕೃಷ್ಣನ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯಕ್ಕೆ ಮತ್ತೊಂದು ಹೆಸರು ಯಾವುದೂ ಬರಲ್ಲ, ಮತ್ತೊಂದು ಅದಕ್ಕೆ ಸರಿಸಮಾನ ಮತ್ತೊಂದಲ್ಲ. ಕೃಷ್ಣ ಅಂತಹ ಆಸ್ಥಾನದಲ್ಲಿದ್ದರೂ ಕುಚೇಲ ತನ್ನ ಸಾನ್ನಿಧ್ಯಕ್ಕೆ ಆಸ್ಥಾನಕ್ಕೆ ಬಂದಾಗ ಆತನ ಬರಮಾಡಿಕೊಂಡಂಥ ರೀತಿ ಇತ್ತಲ್ಲ. ಜೊತೆಗೆ ನಾಳೆ ವಿಶೇಷವಾಗಿರ್ತಕ್ಕಂಥ ಅವಲಕ್ಕಿಯಿಂದ ನೈವೇದ್ಯ ಭಗವಂತನಿಗೆ ಬಹಳ ಪ್ರೀತಿ. ಹಾಗೆ ಎರಡ ಹೇಳಬೇಕಂದ್ರೆ ಈ ಸೃಷ್ಟಿಯ ಮೂಲ ಅಂತ ಹೇಳ್ತಾರೆ, ಬ್ರಹ್ಮನ ಲಿಖಿತ ಪ್ರಾರಂಭ ಅಂತ ಹೇಳ್ತಾರೆ. ಮನುಷ್ಯ ತನ್ನ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸತನವನ್ನು ಕಾಣ್ಬೋದು ಅಂತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಎಷ್ಟಾದರೂ ಕನಿಷ್ಠ ಪಕ್ಷ ಇಷ್ಟು ತರಬೇಕು ಅಂತ ಚಿಂತನೆ ಎಲ್ಲರೂ ಮಾಡುವಂಥ ರೀತಿ ಇದೆ. ಅದಲ್ಲ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಒಳ್ಳೆಯದನ್ನು ಮಾಡ್ತಾ, ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡ್ತಾ, ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ದೂರ ಮಾಡಿಕೊಂಡು ಅದ್ಭುತವಾದಂಥ ಒಂದು ಪರಿಕಲ್ಪನೆಯಿಂದ ನಡೆದರೆ ಮಾತ್ರ ಅದು ಅಕ್ಷಯ ತೃತೀಯ. ಅಕ್ಷಯ ತೃತೀಯದಂದು ಮಕ್ಕಳ ವಿದ್ಯೆಗಾಗಿ ಶ್ರಮಿಸಬೇಕು, ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸಬೇಕು, ವಾಸ್ತುಗೃಹದಲ್ಲಿರ್ತಕ್ಕಂಥ ಎಲ್ಲರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ನೀವು ಹಾಕುವ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಾಗಿರಬೇಕು. ಆ ಯಶಸ್ಸಿಗೆ ಕಾರಣ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಆಗಿರಬೇಕು. ಆ ಅನುಗ್ರಹವನ್ನು ಪಡೆಯುವಂಥ ಕಾಲ ಆಗಿರಬೇಕು. ಅದೇ ಅಕ್ಷಯ ತೃತೀಯದ ವಿಶೇಷವಾಗಿರ್ತಕ್ಕಂಥ ಅಂಶಗಳು. ಹಾಗಾಗಿ ಅಕ್ಷಯ ತೃತೀಯ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ತಾಯಿ ಮಹಾಲಕ್ಷ್ಮಿ ಆರಾಧನೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಲಕ್ಷ್ಮಿಯನ್ನು ಕೂಡಿಸಿ ಒಂದಿಷ್ಟು ಹೆಸರು ಬೇಳೆ ಪಾನಕ ಮಾಡಿ 4 ಜನ ಸುಮಂಗಲೆಯರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನು ಗೌರವಿಸ್ತಕ್ಕಂಥದ್ದು, ಜೊತೆಗೆ ಆರಾಧನೆ ಮಾಡಿ ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಅದಕ್ಕೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀವನ್ ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶಿವಾರಾಧನೆ ಜೊತೆಗೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಜೊತೆಗೆ ರಾಮದೇವರ ಆರಾಧನೆ ಎಲ್ಲವೂ ಸಿದ್ಧ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಈ ಮಾಸದಲ್ಲೇ. ಹಾಗೆ ಇನ್ನು ಆಗೋ ಈಗೋ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಕೇದಾರಲ್ಲಿರ್ತಕ್ಕಂಥ ಅದರಿನ ಕೇದಾರನಾಥ. ಆ ಕೇದಾರನಾಥ ಹಿಮದ ತಪ್ಪಲಲ್ಲಿರ್ತಕ್ಕಂಥದ್ದು. ಹಿಮದ ತಪ್ಪಲಲ್ಲಿರ್ತಕ್ಕಂಥ ಕೇದಾರನಾಥ, ತುಂಗನಾಥು, ಕೇದಾರನಾಥು, ಅಲ್ಲಿ ಪಂಚಕೇದಾರ ಎಂಬತಕ್ಕಂಥದ್ದು. ಕೇದಾರಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ವಿಶೇಷತೆ ತಮಗೆ ಗೊತ್ತಿರುವಂಥ ವಿಚಾರ. ಬದರಿ ಮತ್ತು ಕೇದಾರ್ ಪುಣ್ಯಕ್ಷೇತ್ರಗಳ ಆ ದರ್ಶನ ನಾಳೆಯಿಂದಲೇ ಪ್ರಾರಂಭ ಆಗುತ್ತೆ. ಆದರೆ ಬದರಿ ಕ್ಷೇತ್ರ ಒಂದು 6 ದಿವಸಗಳ ತಡವಾಗುತ್ತೆ. ಆದರೆ ನಾಳೆ ಕೇದಾರಲ್ಲೂ ಸಹಿತ ದರ್ಶನ ಪ್ರಾರಂಭ ಆಗುತ್ತೆ. ಈಗಾಗಲೇ ಸ್ವಾಮಿಯ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಹೊರಡುವಂತಹ ನಿಟ್ಟಿನಲ್ಲಿದ್ದಾರೆ. ಇನ್ನು ದೇವಾಲಯ ಈಗಾಗಲೇ ಸಾಕಷ್ಟು ಅಲಂಕಾರಗೊಳ್ತಾ ಇದೆ. ಯಾಕೆಂದರೆ ಸತತ 6 ತಿಂಗಳ ಕಾಲ ನಾರದ ಮಹರ್ಷಿಗಳೇ ಖುದ್ದಾಗಿ ಹೋಗಿ ಪೂಜೆ ಮಾಡುವಂಥ ಸಾನ್ನಿಧ್ಯ ಅಂತ ಹೇಳ್ತಾರೆ. ಅಂದರೆ 6 ತಿಂಗಳು ದೇವತೆಗಳ ಪೂಜೆ, 6 ತಿಂಗಳು ಮನುಷ್ಯರಿಗೆ ಮಾತ್ರ ಪೂಜೆ. ಅಂತಹ ಕೇದಾರನಾಥಲ್ಲಿ ಹಿಮದ ತಪ್ಪಲಲ್ಲಿ ಇನ್ನೂ ಈಗಾಗಲೇ ಸಾಕಷ್ಟು ಕಡೆ ಹಿಮ ಹಾಗೇ ಇದೆ, ಮಂಜು ಹಾಗೇ ಇದೆ. ನಡೆದು ಹೋಗುವಂಥದ್ದು ಪ್ರಾರಂಭ ದಿನಗಳಲ್ಲಿ ಸ್ವಲ್ಪ ಕಷ್ಟವೇ ಸರಿ. ಆದರೂ ಆ ಪ್ರಾರಂಭ ಕ್ಷಣ ಭಗವಂತನ ನೋಡಬೇಕಲ್ಲ. 6 ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಅಣಿಸಿರ್ತಕ್ಕಂಥ ದೀಪವನ್ನು ಪುನಃ ದರ್ಶನ ಮಾಡಬೇಕು ಎಂಬತಕ್ಕಂಥ ಕಾತುರತೆ ಇದೆಯಲ್ಲ, ಸಾಕಷ್ಟು ಜನಗಳಲ್ಲಿರುತ್ತೆ. ಅಂತಹ ಕೇದಾರ ಕ್ಷೇತ್ರ, ಅಲ್ಲಿರ್ತಕ್ಕಂಥ ಕೇದಾರ ಕ್ಷೇತ್ರದ ಭಗವಂತನ ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಹೊರಟು ದರ್ಶನವನ್ನು ಮಾಡ್ತಾರೆ. ಎಲ್ಲರಿಗೂ ಆರೋಗ್ಯಕರವಾದಂಥ ದರ್ಶನ ಆಗಲಿ, ಒಳ್ಳೆಯದಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಶಿವಾರಾಧನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗೊಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ತ್ರಾಂಬಕೇಶ್ವರನ ಆರಾಧನೆ ಮಾಡ್ತಾ ಇವತ್ತಿನ ರಾಶಿಫಲದಲ್ಲಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾಗಿದೆ. ಇವತ್ತು ತಾಯಿ ಶಂಕರಿಯನ್ನು, ಭಗವತಿಯನ್ನು ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ಎಂಥದ್ದೇ ಸಮಸ್ಯೆ ಬರಲಿ, ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ಎಂಥ ಕಷ್ಟ ಕಾರ್ಪಣ್ಯಗಳಿಗಾದರೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಅಂಥ ಪರಿಹಾರವನ್ನು ಕಂಡುಕೊಂಡು ಮೇಷರಾಶಿಯವರು ಒಂದಿಷ್ಟು ಹೆಜ್ಜೆಯನ್ನು ಅಭಿವೃದ್ಧಿಯತ್ತ ನಡೆಸುವಂತಹದ್ದು ಮತ್ತು ಹೆಚ್ಚಿನ ಲಾಭವನ್ನು ಗಳಿಸುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಆಚೆ ಕಡೆ ತೆಗೆದು ಅದಕ್ಕೊಂದು ನೆಮ್ಮದಿಯನ್ನು ಕಾಣುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದರ ಪೂರ್ವಭಾವಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಅದೃಷ್ಟ ಈ ಶುಭ ದಿನ ಇದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಆದಷ್ಟು ಇವತ್ತು ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ನೀವು ಆಡುವಂಥ ಮಾತು, ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ವ್ಯತ್ಯಾಸ ಬಂದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಇನ್ನು ವೃಷಭ ರಾಶಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಇವತ್ತು ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಇದೆ, ಒಂದಷ್ಟು ನೆಮ್ಮದಿ ಕಾಣದಂಥ ರೀತಿಯಲ್ಲಿದೆ. ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಒಂದಿಷ್ಟು ಲಾಭವೂ ಉಂಟು, ನಷ್ಟವೂ ಉಂಟು. ಹಾಗಾಗಿ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ಯಾವುದೇ ಕಾಯಕವನ್ನಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡಬೇಕು. ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ, ಸಾಕಷ್ಟು ಎಚ್ಚರಿಕೆಗಳಿದೆ. ಆ ಎಚ್ಚರಿಕೆ ಮತ್ತು ಬದಲಾವಣೆ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ನಾಳಿನ ವ್ಯವಸ್ಥೆ ಇವತ್ತು ಸಂಧ್ಯಾಕಾಲದ ತಾಯಿ ಮಹಾಲಕ್ಷ್ಮಿಯ ಆರಾಧನೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮಿಯ ಆರಾಧನೆ ನಡೆಸಿ ಒಂದಿಷ್ಟು ಸಿಹಿ ಪದಾರ್ಥವನ್ನು ನಿಮ್ಮ ಕರಹಸ್ತದಿಂದ ಮಕ್ಕಳಿಗೆ ವಿನಿಯೋಗ ಮಾಡಿದ್ರೆ ಅದರ ಲಾಭ ಮತ್ತಷ್ಟು ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಅಂದರೆ ಒಂದು ಕಡೆ ಆರೋಗ್ಯದಲ್ಲಿ ವ್ಯತ್ಯಾಸ, ಒಂದು ಕಡೆ ಮಾನಸಿಕವಾದಂಥ ಒತ್ತಡ, ಒಂದು ಕಡೆ ಸಾಕಷ್ಟು ಜವಾಬ್ದಾರಿ, ಮತ್ತೊಂದು ಕಡೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ, ಆದರೆ ನಡೀಲಿಕ್ಕೆ ಆಗ್ತಿಲ್ವಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ, ಅದಕ್ಕೆ ಪರಿಹಾರ ಕಾಣಿಸ್ತಾ ಇಲ್ವಲ್ಲ. ಅದಕ್ಕಾಗಿ ಇವತ್ತು ನಿಮ್ಮ ಚಿಂತನೆ ಬೇಕಾಗಿದೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷದಿಂದ 4:22 ನಿಮಿಷದವರೆಗೂ ಭಾಳ ಜಾಗೃತರಾಗಿ ಎಚ್ಚರಿಕೆಯಿಂದ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಅದರಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಹಾಗೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು, ಮನೆ ದೇವರನ್ನು ಆರಾಧನೆ ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದರೂ ಯಾವುದೇ ಕೆಲಸಕ್ಕೂ ಮುನ್ನ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಹನುಮನ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರತಕ್ಕಂಥ ರಾಶಿಗಳನ್ನು ನಾಗರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಮ್ಗೆ ಏನ್ ಮಾಡಿದ್ರು ಒಂದು ಒಳ್ಳೇದಾಗ್ತಾ ಇಲ್ಲ. ಮಕ್ಳಿಗೆ ಕಷ್ಟಪಟ್ಟು ಅಷ್ಟೇ, ಅವ್ರಿಗೂ ಒಂದು ಉದ್ಯೋಗ ಅಂತ ಸಿಗ್ತಾ ಇಲ್ಲ. ಮಗಳಿಗೆ ಒಂದಲ್ಲ ಅಂತ ಒಂದ್ಸರಿ ಮದುವೆ ಮಾಡಿದೆ, ಸರಿ ಆಗ್ಲಿಲ್ಲ. ಮತ್ತೆ 2ನೇ ಸರಿ ಮದುವೆ ಮಾಡಿದ್ರು ಅದು ಸಸುತ್ರಾಗ ಅವ್ರ ಬದುಕಲ್ಲಿ ಚೆನ್ನಾಗಿಲ್ಲ. ಗಂಡ್ ಮಕ್ಳು 3 ಜನ ಇದಾರೆ. ಅವ್ರಿಗೆ ಒಂದು ಉದ್ಯೋಗಕ್ಕೆ ಎಲ್ಲರೂ ಒಳ್ಳೆಯವ್ರೆ. ಒಂದು ಉದ್ಯೋಗಕ್ಕೆ ಹೋದ್ರು ಯಾವ್ದು ಒಂದು ಒಳ್ಳೇದು ಇದಾಗ್ತಾ ಇಲ್ಲ ಗುರುಜಿ. ಅಮ್ಮ, ನೊಂದ್ಕೊಳ್ಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಇಲ್ಲಿ ತನಕನು ತುಂಬಾ ಕಷ್ಟದಲ್ಲೇ ಬಂದೆ ಗುರುಜಿ. ಇನ್ನಾದ್ರೂ ಭಗವಂತನ ಅನುಗ್ರಹದಿಂದ, ಗುರುಜಿ ಅನುಗ್ರಹದಿಂದ ಒಳ್ಳೇದಾದ್ರೆ ಸಾಕು. ಹಲೋ, ನಮಸ್ತೆ ಗುರುಜಿ. ತುಂಬಾ ವರ್ಷದಿಂದ ಫೋನ್ ಮಾಡಿ ನನ್ಗೆ ಇವತ್ ಕರೆ ಸಿಕ್ಕಿದೆ ಗುರುಜಿ. ನಾನು ಮೀನ ರಾಶಿ ಆಚರಿಸ್ತಾ ಇದ್ದೀನಿ. ನನ್ನಿಂದಾನೇ ನನ್ ಮಕ್ಳಿಗೆ ಏನಾದ್ರು ಕಷ್ಟವ, ಅದೇ ನನ್ಗೊಂತ ಸಮಸ್ಯೆ ಆಗಿದೆ ಗುರುಜಿ. ಮಕ್ಳೆಲ್ಲರೂ ಒಳ್ಳೆಯವ್ರು. ಅವ್ರಿಗೆ ಒಂದು ಉದ್ಯೋಗದಲ್ಲಿ ಅವ್ರಿಗೆ ಮಾಡೋ ಕೆಲ್ಸದಲ್ಲಾದ್ರೂ ಅವ್ರಿಗೆ ಒಂದು ಒಳ್ಳೆ ಯಶಸ್ವಿಯಾಗಿ ನಡಿಯಕ್ ಆಗ್ತಾ ಇಲ್ಲ. ನನ್ಗೆ 5 ಜನ ಮಕ್ಳು. ನನ್ ಮಕ್ಳನ್ನ ಓದಿಸ್ದೆ, ಎಲ್ಲಾ ಮಾಡಿದೆ.
ಆದ್ರೂ ನನ್ಗೆ ಯಾವ್ದು ಒಂದು ಒಳ್ಳೇದಾಗ್ತಾ ಇಲ್ಲ ಗುರುಜಿ. ಒಂದ್ ಮನೆ ಅಲ್ಲ, ಮಕ್ಕಳಿಗೂ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆ ಸ್ಥಾನ ಇಲ್ಲ. ಎಲ್ಲಾದ್ರಲ್ಲೂ ನನ್ನಿಂದನೇ ತೊಂದ್ರೆ ನನ್ ಮಕ್ಳಿಗೆ ಆಗ್ತಿದೆಯೇನೋ ಅಂತೇಳಿ ತುಂಬಾ ನಂಗೆ ಬೇಜಾರ ಗುರುಜಿ. ಇವತ್ತು ಕರೆ ಸಿಕ್ಕಿದ್ದ ಭಗವಂತನೇ ಸೇರಿಸಿದಂಗ ಆಯ್ತು ನಂಗೆ. ಇರ್ಲಿಮ್ಮ, ಚಿಂತೆ ಮಾಡಬೇಡಿ. ನೋಡಿ, ಒಂದೆರಡು ಮಾತಲ್ಲಿ ನೀವು ಬಹಳಷ್ಟು ನೋವಿನ ಮಾತಾಡಿದ್ರಿ. ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ತಿದೆಯೇನೋ ಅಂತಂದ್ರಿ. ನಿಮ್ಮ ಗರ್ಭದಲ್ಲಿ ಜನಿಸಿರೋ ಮಕ್ಕಳಿಗೆ ನಿಮ್ಮಿಂದ ಹೇಗೆ ತೊಂದರೆ ಆಗುತ್ತಮ್ಮ? ಇವತ್ತು ಮಕ್ಕಳು ಜ್ಞಾನವಂತರಾಗಿದ್ದಾರೆ. ನನಗೆ ಮೈಯಲ್ಲಿ ನಾನು ಹುಟ್ಟಿದ ಮಚ್ಚೆ ಒಂಥರ ಏನೆಲ್ಲ ಇದೆ, ನನ್ನಿಂದನೇ ಸಮಸ್ಯೆ ಏನೋ ನನ್ನ ಮಕ್ಕಳಿಗೆ ಅಂತ ಹೇಳಿ. ಮಕ್ಕಳೆಲ್ಲರೂ ಒಳ್ಳೆಯರೇ ಗುರುಜಿ, ಆದ್ರೆ ಅವ್ರು ಒಂದು ಉದ್ಯೋಗದಲ್ಲಿದ್ದು ಒಂದ್ ಮನೆ ಅಂತ ಮಾಡ್ಲಿಲ್ಲ, ಒಂದ್ ಬದುಕಂತೇಳಿ ಮಾಡ್ಲಿಲ್ಲ. ನನ್ಗೆ ಅಂತೇಳಿ ನನ್ಗೆ ಯಾವ ಸ್ವಂತನೂ ಇಲ್ಲ, ನನ್ಗೆ ಅಂತೇಳಿ ಸ್ವಂತದ ಬದುಕೇ ಇಲ್ಲ ಅನ್ನೋದಾಗಿದೆ. ಇಲ್ಲಮ್ಮ, ಎಲ್ಲಕ್ಕೂ ಒಂದು ಪರಿಹಾರ ಆಗುತ್ತೆ. ನೋಡು ತಾಯಿ, ಈಗ ನೀನು ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಯಾವುದು ನಿಂದಲ್ಲಮ್ಮ. ನೀನೀಗ ಆಲೋಚನೆ ಮಾಡ್ತಿರೋದು ಯಾವುದು ನಿಂದಲ್ಲ. ನಿನಗೆ ಸ್ವಂತ ಬದುಕು, ಒಂದು ಸ್ವಂತ ಮನೆ, ಸ್ವಂತ ಜಮೀನು, ಸ್ವಂತದ ನಂದು ಅಥವಾ ಇನ್ನೇನೋ ಚಿನ್ನ ಬೆಳ್ಳಿ ಬಂಗಾರ, ಇದು ಯಾವುದೂ ನಮ್ಮದಲ್ಲ. ನಮ್ಮದು ಅನ್ನೋದೇನು ಗೊತ್ತಮ್ಮ, ನಾವು ಹೋಗುವಾಗ ಸಹಿತ ನಮಗಾಗಿ ಒಂದಿಷ್ಟು ಅಳುವ ಕಣ್ಣೀರುಗಳು ಅಥವಾ ನನಗಾಗಿ ಬೇಕಂತದ್ದು ನನ್ನನ್ನು ಪರಿತಪಿಸ್ತಕ್ಕಂಥವ್ರು ನನ್ನವರು ಅಂತಿರ್ತಾರಲ್ಲ, ಅವರನ್ನು ಸ್ವಲ್ಪ ಮಾತ್ರ ನಮ್ಮದು ಅನಿಸ್ಕೊಳ್ಬೋದು ಅಷ್ಟೇ. ಹಾಗೆ ನಿನಗೆ ಭಗವಂತ ಅದನ್ನು ಕೊಟ್ಟಿದ್ದಾನೆ, ಚಿಂತೆ ಮಾಡಬೇಡ. ಇನ್ನು ಇಲ್ಲಿಂದ ಆಚೆಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಬಿಟ್ಟು ಹೋಗೋದಕ್ಕಾಗಿ ಬರೋಂಥದ್ದು. ಅದಕ್ಕಾಗಿ ಒಂದಿಷ್ಟು ಸಮಯ ಬೇಕಾಗುತ್ತೆ. ನಿನಗೆ ಹುಟ್ಟಿರುವಂಥ ಮಕ್ಕಳು, ನಿನ್ನ ಮಕ್ಕಳೆಲ್ಲರೂ ಜ್ಞಾನವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಆ ಮಕ್ಕಳಿಗೆ ಅಷ್ಟು ವಿದ್ಯೆ ದೊಡ್ಡವ್ರನ್ನ ಮಾಡ್ಬೇಕಾದ್ರೆ ಸುಮ್ಮನೆ ಆಯ್ತಾ? ಹುಡುಗಾಟದ ಮಾತಮ್ಮ. ಇವತ್ತೆಲ್ಲರೂ ಸಹಿತ ಸ್ವತಂತ್ರವಾಗಿ ಆಲೋಚನೆ ಮಾಡುವ ಕಾಲ. ನೋಡು ತಾಯಿ, ಎಲ್ಲರಿಗೂ ಅಷ್ಟೇ ಗುರುಜಿ, ಕಷ್ಟಪಟ್ಟು ಗಂಜಿ ಕುಡ್ದು ಏನೋ ನಿಮ್ಮಂತವ್ರ ಮನೆ ಅವ್ರು ಕೊಟ್ಟು ತುತ್ತ ಅನ್ನನ ಕೊಟ್ಟು ಬೆಳೆಸದೆ, ಹಾಕದ್ ಬಟ್ಟೆ ಕೊಟ್ಟದ್ನ ಬೆಳೆಸದೆ. ಅದು ತಾಯಿ ದೊಡ್ಡ ಗುಣ. ನನ್ನ ಮಕ್ಕಳು ಒಂದು ತಾಯಿ ದೊಡ್ಡ ಗುಣ. ತಾಯಿ ಏನ್ ನೋವು ಪಡ್ತಾಳೆ, ಏನ್ ಕಷ್ಟ ಪಡ್ತಾಳೆ, ತನ್ನ ಎದೆ ಹಾಲು ಕೊಡ್ಬೇಕಾದ್ರೆ ತನ್ನ ಎದೆಗೆ ಏನ್ ನೋವಾಗುತ್ತೆ ಅನ್ನೋದು ಯಾವ ಮಕ್ಕಳಿಗೆ ಗೊತ್ತಾಗತ್ತಮ್ಮ? ಬೆಳೆದು ನಿಂತ ಮೇಲೆ ಎಲ್ಲರೂ ತನ್ನ ಸ್ವತಂತ್ರವಾಗಿ ಆಲೋಚನೆ ಮಾಡೋದನ್ನೇ ನೋಡ್ತಾರೆ. ತಮ್ಮ ಸ್ವಾರ್ಥವಾಗೇ ನೋಡ್ತಾರೆ. ಸ್ವಾರ್ಥವಾಗಿ ನಾನು ಬೆಳಿಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದಿದೆ. ಆ ತಾಯಿ ತನ್ನ ಎದೆ ಹಾಲು ಕೊಡ್ಬೇಕಾದ್ರೆ ಏನು ನೋವು ನೊಂದು ಕೊಟ್ಟಿದ್ದಾಳೆ, ಅದ್ರ ಬಗ್ಗೆ ಜ್ಞಾನ ಇರುತ್ತಾ? ಅಥವಾ ತಾನು ಬದುಕಬೇಕಾದ್ರೆ ಮುಂದೆ ಏನೋ ನನ್ನ ತಾಯಿನ ಹೇಗೆ ನೋಡಬೇಕು ಅನ್ನೋ ಆಲೋಚನೆ ಬರುತ್ತಾ? ರೆಕ್ಕೆ ಬಲ್ತಿದೆ, ಕೆಲಸಕ್ಕಾಗಿ ಆಲೋಚನೆ ಮಾಡ್ತಿದ್ದಾರೆ. ಒಂದು ಒಳ್ಳೆ ಕೆಲಸ ಸಿಗಬೇಕು ತಾಯಿ, ಸಿಗುತ್ತೆ. ಒಂದಷ್ಟು ದಿವಸ ಕಾಯ್ಬೇಕಾಗತ್ತಮ್ಮ. ವಿದ್ಯೆ ಕಲ್ತ ತಕ್ಷಣ ಕೆಲಸ ಸಿಗೋದಿಲ್ಲ. ಸಿಕ್ಕ ಕೆಲಸನ ನಾವು ಸ್ವಾಗತಿಸೋದಿಲ್ಲ. ನನ್ಗೆ 5 ಜನ 3 ಗಂಡು 2 ಹೆಣ್ಮಕ್ಳು. ಮಗಳಿಗೂ ಮದುವೆ ಮಾಡಿದೆ, ಒಂದ್ ಮದುವೆ ಮಾಡಿದೆ, ಅದು ಸ್ವಲ್ಪ ಆಗ್ಲಿಲ್ಲ, ಅವನು ಒಂಥರ ಆದ. ಇನ್ನೊಂದ್ ಮಾಡಿದೆ, ಅವನದು ದಿಕ್ಕೆ ದಿವಾಳಿ ಇಲ್ದಂಗ ಆಯ್ತು. ಒಬ್ಳು ಕೆಲ್ಸದಲ್ಲಿ ಇದ್ದಳ, ಆದ್ರೂನು ಇಲ್ಲಮ್ಮ, ನಾನು ಹೇಳ್ತೀನಿ ಕೇಳಮ್ಮ. ಅವಳದೇನೋ ಒಂದು. ಮತ್ತೊಬ್ಳು ಮಗಳು 30 ವರ್ಷಕ್ಕೆ ಬಂದಿದೆ, ಮದ್ವೆ ಆಗಿಲ್ಲ. ಮಗನಿಗೆ 35 ವರ್ಷ. ಅದ್ರಲ್ಲೂ ನನ್ಗೊಂದ್ ಮನೆ ಅಂತೇಳಿ ಒಂದ್ ಸೂತ್ರ ಇಲ್ಲ. ಎಲ್ಲ ಆಗುತ್ತೆ. ಸ್ವಲ್ಪ ದಿವಸ ತಾಳ್ಮೆ ತಗೊಳ್ಳಿ. ಪ್ರತಿಯೊಂದಕ್ಕೂ ನಾವು ಅಂದುಕೊಂಡ ತಕ್ಷಣ ಆಗಬೇಕು ಅಂತಿಲ್ಲ. ಜೊತೆಗೆ ಭಗವಂತ ನಿನಗೆ 5 ಜನ ಮಕ್ಕಳನ್ನು ಕೊಟ್ಟರು. 5 ಜನ ಮಕ್ಕಳು ಇಷ್ಟು ದೊಡ್ಡವ್ರು ಮಾಡಿ, ಜ್ಞಾನವಂತರು ಮಾಡಿ, ಅವರು ಬೇಕು ಬೇಡ ಎಲ್ಲವನ್ನೂ ನೋಡಿ, ಜೊತೆಗೆ ಅವ್ರು ಹೇಗೆ ಅದನ್ನು ಸ್ವಾಗತಿಸಬೇಕು, ಹೇಗೆ ಅದನ್ನು ವೃದ್ಧಿಸ್ಕೊಳ್ಬೇಕು ಅನ್ನೋದು ಅವ್ರಿಗೂ ಚಿಂತನೆ ಬೇಕು. ಇವತ್ತು ಕಾಲ ಬದಲಾಗ್ತಾ ಇದ್ದಂಗೆ, ಇನ್ನೊಂದು ಕಡೆ ಬದಲಾದಂಗೆ ಇನ್ನೊಂದಿದ್ದಂಗೆ ನಾನು ಅವ್ರಂಗೆ ಇರಬೇಕು ಅನ್ನೋದಕ್ಕಿಂತ ನನ್ನ ಬದುಕು ನಾನು ಹೇಗೆ ನಡೆಸ್ಕೋಬೇಕು ಅನ್ನೋ ಚಿಂತನೆ ನಮ್ಮೆಲ್ಲರಿಗೂ ಇರಬೇಕಾಗುತ್ತೆ. ನೀವು ಒಳ್ಳೇದಾಗಲಿ ತಾಯಿ, ನಿನ್ನ ಕುಟುಂಬ ಚೆನ್ನಾಗಿರ್ಲಮ್ಮ, ಒಳ್ಳೇದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇನ್ನೊಂದು ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಆದರೂ ಚಂದ್ರಶೇಖರನ ಪ್ರಾರ್ಥನೆ ಬೇಕು. ತಾವು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆದರೆ ಏನು ಮಾಡಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಅಥವಾ ಯಾವುದು ಸರಿ ಯಾವುದು ತಪ್ಪು, ಯಾರಿಂದ ಮಾರ್ಗದರ್ಶಕರನ್ನು ತಗೊಳ್ಬೇಕು, ಯಾರ ಮಾರ್ಗದರ್ಶನದಲ್ಲಿ ಇವತ್ತಿನ ಬೆಳಕನ್ನು ಕಾಣಬಹುದು. ಆದರೂ ಮನಸ್ಸಿಗೆ ಬಹಳಷ್ಟು ನೋವು, ಭಾಳಷ್ಟು ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಇವತ್ತಿನ ದಿವಸ ತಮ್ಮ ಚಿಂತನೆಗೆ ದೇವಿಯ ಪ್ರಸನ್ನತೆಯಿಂದ, ದೇವಿಯ ಆರಾಧನೆಯಿಂದ ಅಥವಾ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆಯಿಂದ ಕರ್ಕಾಟಕ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟು ತದನಂತರ ಊಟದ ಕಡೆ ತಾವು ಗಮನ ಹರಿಸೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲ ಅಂದರೆ ಸರಿಸುಮಾರು 4:15 6:20 ತನಕ.
4:30 6:20 ಮಧ್ಯದಲ್ಲಿ ತಾವು ನಂಬಿರ್ತಕ್ಕಂಥ ದೈವದ ಹೆಸರನ್ನು ಒಂದು 11 ಬಾರಿ ಹೇಳ್ಕೊಂಡ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಬಂದು ಒಂದು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಒಂದಷ್ಟು ಬೆಳಕನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಮೊದಲಿಗೂ ಈಗೂ ಅಂದರೆ ಪ್ರಾರಂಭ ದಿನಗಳಿಗೂ ಈಗೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ, ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದಿದೆ. ನೀವು ಏನೇ ಮಾಡಿದ್ರೂ ಕಾಯಕದಲ್ಲಿ ಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಚಿಂತನೆ ಇದೆ. ಆದರೆ ನಿಮ್ಮ ಗರ್ಜನೆ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಇವತ್ತು ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು, ಆದರೂ ಹಿಂದಲೇ ಪರಿಹಾರವನ್ನು ಕಂಡುಕೊಳ್ಬೋದು. ಇವತ್ತಿನ ದಿವಸ ನೀವು ಮಾಡುವ ಕೆಲಸದ ಜೊತೆಗೆ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಸ್ವಲ್ಪ ತಲೆಬಗ್ಸಿ ನಿಲ್ತಕ್ಕಂಥದ್ದು ಭಾಳ ಉತ್ತಮ. ಕಾರಣ ಎಲ್ಲ ಕಾಲದಲ್ಲೂ ನಮ್ಮದೇ ಮಾತನಾಡಿಯುತ್ತೆ ಅಂತಲ್ಲ, ಅಥವಾ ಎಲ್ಲ ಕಾಲದಲ್ಲೂ ನಮ್ಮ ಗರ್ಜನೆಯೇ ಆಗುತ್ತೆ ಅಂತಲ್ಲ, ಅಥವಾ ಎಲ್ಲರೂ ನಾನು ಹೇಳಿದಾಗೆ ಕೇಳ್ತಾರೆ ಅಂತಲ್ಲ. ಕೆಲವೊಮ್ಮೆ ವ್ಯತ್ಯಾಸಗಳಾಗ್ಬೋದು, ಆದರೆ ಆ ವ್ಯತ್ಯಾಸಗಳಲ್ಲೂ ಒಂದಷ್ಟು ನೆಮ್ಮದಿ ಕಾಣ್ಬೋದಾದರೆ ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ತಾವು ಧರಿಸ್ತಕ್ಕಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಕೆಂಪು ಬಣ್ಣದ ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಂಧ್ಯಾಕಾಲ ಸಂಧ್ಯಾ ಸರಿಸುಮಾರು 4 ರಿಂದ 6 ಗಂಟೆ ಒಳಗಡೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಜೊತೆಗೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಅಲ್ಲಿಂದಲೇ ಬಗೆಹರಿಸ್ಕೊಳ್ಬಹುದು. ಹಾಗೆ ಸಾಧ್ಯವಾದಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಈ ದಿನ ಬರುವಂಥ ಯಾವುದೇ ಸಂಕಷ್ಟದ ಸನ್ನಿವೇಶಗಳಾದರೂ ಅಲ್ಲಿಂದಲೇ ಮರೆತು ನಾಳೆಗೆ ಎಲ್ಲವೂ ಹೊಸತನವಂತೆ ನೀವು ಕಾಣಬೇಕು. ಆಗಲೇ ಸಾಕಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಂಗೆ ಆಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಉದ್ಯೋಗದಲ್ಲಿ ಒಂದಿಷ್ಟು ಪ್ರಗತಿ, ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಅಥವಾ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಎಲ್ಲವನ್ನೂ ಸಹಿತ ಭಗವತ್ ಸಂಕಲ್ಪದಂತೆ ಇವತ್ತು ತಾವು ಅಂದುಕೊಂಡಷ್ಟು ಭಾಳ ವೇಗವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸಿಗೆ ಒಂದಷ್ಟು ಮನಸ್ಸು ನೋವು ಉಂಟಾಗ್ಬೋದು, ಅಥವಾ ಕೆಲಸಗಳಲ್ಲಿ ಲಾಭ ಕಾಣದಿರ ಆಗ್ಬೋದು. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ಬೋದು. ಯಾವುದಕ್ಕೂ ಭಯಪಡಬೇಡಿ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ಶಂಕರಿಯನ್ನು, ಭಗವತಿಯನ್ನು ಅಥವಾ ಗ್ರಾಮ ದೇವತೆಯನ್ನು, ಅದರಲ್ಲೂ ಈ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕೆಂಪು ವರ್ಣದ ಗಂಧವನ್ನು ತೆಗೆದು ಆ ಗಂಧದಿಂದ ಭಗವತಿಯ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಎಂಥ ಕಷ್ಟಕರವಾದಂಥ ಸನ್ನಿವೇಶಗಳಿಗೂ ಒಂದಷ್ಟು ನೆಮ್ಮದಿಯನ್ನು ಕಾಣುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದೆ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆಯ್ತು, ಪರವಾಗಿಲ್ಲ. ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಏನ್ ಗುರುಜಿ, ನನ್ನ ಜೀವನದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಿದೆ ಗುರುಜಿ. ಏನಾಯ್ತು ತಾಯಿ? ಮದುವೆಕ್ಕಿಂತ ಮುಂಚೆ ತುಂಬಾನೇ ತೊಂದರೆಯಿಂದ ಮದುವೆ ಆಯ್ತು. ಆಮೇಲೆ ಮದುವೆ ಆದ್ಮೇಲೇನು ತುಂಬಾನೇ ಕಷ್ಟದಲ್ಲಿದ್ದೀನಿ ಗುರುಜಿ. ಮದುವೆ ಆಗಿ ಈಗ 1.5 ವರ್ಷ ಆಯ್ತು. ಮನೆಯವ್ರು ಜಾಬ್ ಮಾಡ್ತಿದ್ರು ಬ್ಯಾಂಕ್ ನಲ್ಲಿ. ಜಾಬ್ ಬಿಟ್ಟು ಮನೇಲಿ ಕೂತಿದ್ದಾರೆ. ಮನೇಲಿ ಯಾವಾಗ ನೋಡೋನು ಜಗಳ. ನಮ್ ನಾದಿನೂ ಸಹ ಮನೆಯಲ್ಲೇ ಬಂದ್ ಕೂತು ಅವಾಗ 7 ತಿಂಗ್ ಮಗು ಪಾಪು ಇದ್ರು ಅದನ್ನ ಗಂಡನ ಮನೇಲಿ ಬಿಟ್ಟು ಬಂದು ಇಲ್ಲೇ ಬಂದ್ ಕೂತು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಗುರುಜಿ. ಮಗು ಕೆಲವು ವಿಚಾರ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನೊಂದು ಮಾತು ಹೇಳ್ತೇನೆ ಕೇಳು. ಕೆಲವು ವಿಚಾರಗಳನ್ನು ಕಂಡು ಕಾಣದಂಗೆ ಹೋಗ್ಬೇಕಮ್ಮ, ಅದು ಸಂಸಾರದ ಲಕ್ಷಣ. ಕೆಲವು ಸಮಸ್ಯೆಗಳಿಗೆ ಪರಿಹಾರವೇ ಇರೋದಿಲ್ಲ. ನೋಡು, ನಾದಿನಿ ತನ್ನ ಮಗುನೂ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಕೂತ್ಕೋತಾಳೆ ಅಂದರೆ ತನಗೆ ತನ್ನದೇ ಆದಂಥ ಸಂಸಾರದ ಜವಾಬ್ದಾರಿ ಇರಬೇಕಾಗಿತ್ತು. ಆ ಜವಾಬ್ದಾರಿಯನ್ನು ಬಿಟ್ಟು ಇಲ್ಲಿ ಬಂದು ಕೂತ್ಕೋತಾಳೆ ಅಂದರೆ ಅವಳ ಸಮಸ್ಯೆಗಳೇನಿರುತ್ತೋ ಅಥವಾ ಅವಳು ಯಾತಕ್ಕಾಗಿ ಹಾಗೆ ನಡ್ಕೊಳ್ತಿದ್ದಾಳೋ ಅದು ಅವಳ ಒಳಗಡೆ ಇರ್ತಕ್ಕಂಥ ಒಳಮರ್ಮವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ಒಂದು ವಿಚಾರಮ್ಮ, ನಾವು ನಿಂತಹ ನೆಲ, ನಾವು ಎಲ್ಲಿದ್ದೀವಿ, ನಾವು ಹೇಗಿದ್ದೀವಿ, ನನ್ನ ಆಸ್ಥಾನ ಏನು, ನನ್ನ ಆಸ್ಥಾನದ ಪರಿಮಿತಿ ಏನು, ಇದನ್ನು ನೀನೇ ಆಳ್ವಿಕೆ ಮಾಡಬೇಕು.
ನೀನು ಸ್ವತಂತ್ರಳಾಗಿರಬೇಕು, ನೀನು ನೆಮ್ಮದಿಯಾಗಿರಬೇಕು, ಜೊತೆಗೆ ಎಲ್ಲವನ್ನೂ ಸ್ವಾಗತಿಸಬೇಕು, ನಿನ್ನದೇ ಆದಂಥ ಸರಹದ್ದಲ್ಲಿ ನೀನು ಬದುಕಬೇಕು, ಆಗಲೇ ನಿನ್ನ ಜೀವನ. ಇದನ್ನು ಬಿಟ್ಟು ನೀನು ನಿನ್ನ ತವರು ಸೇರಿಕೊಳ್ತೀನಿ, ನನಗಿಲ್ಲಿ ಬದುಕೋಕ್ಕಾಗೋದಿಲ್ಲ ಅಂತ ನೀನು ಹೊರಟ್ರೆ ನಿನ್ನ ನೋಡೋರು ಯಾರು? ಪ್ರಾರಂಭ 4 ದಿವಸ ನಿನ್ನ ತವ್ರ ಮನೆ ನಿನಗೆ ಆಧರಿಸ್ತಾರೆ, ನಿನ್ನ ಸಂತೋಷದಿಂದ ಅಯ್ಯೋ ನನ್ನ ಮಗಳು ಬಂದಲ್ಲ ಅಂತ ಎಲ್ಲ ತೃಪ್ತಿಯಾಗಿ ಮಾತಾಡ್ತಾರೆ. ಆ 4 ದಿವಸ ಆದಮೇಲೆ 5ನೇ ದಿವಸ ಇದೆಯಲ್ಲಮ್ಮ, ಮೂಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಫಿ ಲೋಟಗಳು ನೀನು ಎತ್ತಬೇಕಾಗತ್ತೆ. ನಿನ್ನ ಮನೆಗೆ ನೀನು ಕಾಫಿ ಲೋಟ ತೆಗಿ ತಪ್ಪಲ್ಲ, ಆದರೆ ಅದು ನಿನ್ನ ಕೈಲಿ ಮಾಡೋಕ್ಕಾಗಲ್ಲ. ಪ್ರಾರಂಭದಲ್ಲಿ ನೀನು ಕೊಟ್ಟಂಥ ಆದ್ಯತೆ ಇದೆಯಲ್ಲ, ಅಯ್ಯೋ ನನ್ನ ಮಗಳು ನನ್ನ ಮನೆಗೆ ಬಂದ್ಲು ಅಂತ ನೋಡಿಸುವಂಥ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯ, ಆ ಹೊಸತನದ ಮಾತು ಆಗಷ್ಟೇ ಚಂದ. ಅದಾದ ಮೇಲೆ ಬರುವ ಸಮಸ್ಯೆ ಸಾಕಷ್ಟು ಇರುತ್ತೆ. ಅದಕ್ಕಿಂತ 100 ಪಾಲು ಗಂಡನ ಮನೆಯೇ ಮೇಲು. ಆದರೆ ಇಲ್ಲಿ ಸಮಸ್ಯೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಸಮಸ್ಯೆನ ಹೇಗೆ ತೆಗಿಬೇಕು, ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು, ಅದು ಬುದ್ಧಿವಂತಿಕೆಯಿಂದ ಆಚರಣೆ ಮಾಡಬೇಕು. ಇನ್ನು ಯಜಮಾನರು ಕೆಲಸಕ್ಕೆ ಹೋಗ್ತಾ ಇದ್ದವರು ಮನೇಲಿ ಕೂತರು ಅಂದಲ್ಲ, ಯಾಕೆ ಆ ಥರ ತಪ್ಪು ಮಾಡ್ಕೊಂಡ್ರು ಅವರು? ಅವ್ರ ಕಡೆ ಕೊಡ್ತೀನಿ ಗುರುಜಿ, ಮಾತಾಡಿ ಕೊಡಮ್ಮ. ಮತ್ತೆ ನಮ್ಮ ಸಂತಾನದ ಬಗ್ಗೆ ಬೇರೆ ಕೇಳಬೇಕಿತ್ತು ಗುರುಜಿ. ಆಯಿತು, ನಾನು ಮಾತಾಡ್ತೇನೆ. ಮನೆಯವರು ಕೊಡು. ಅವ್ರ ಕಡೆ ಕೊಡ್ತೀನಿ ಗುರುಜಿ. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನು ಮಾಡ್ತಿದ್ರಿ ತಾವು? ಉದ್ಯೋಗ ಏನು ಮಾಡ್ತಿದ್ರಿ? ಬ್ಯಾಂಕಲ್ಲಿ ಜಾಬ್ ಮಾಡ್ತಿದ್ದೆ ಗುರುಜಿ. ಪ್ರೈವೇಟಾ ಗೌರ್ಮೆಂಟ್? ಅದು ಮನೆಯಲ್ಲಿ ಪ್ರೆಷರು, ಮನೆಯಲ್ಲಿ ಜಗಳ ಇದೆ ನೋಡಿ, ನನಗೆ ಬೇಸರ. ಈಗ ನೀವು ಬೇಸರ ಅಂತ ಹೇಳಿ ನೀವು ಮನೇಲಿ ಕೂತ್ಕೊಂಡ್ರೆ ನಾಳೆ ನಿಮ್ಮ ಹೆಂಡತಿ ಮಕ್ಕಳ ಖರ್ಚು ವೆಚ್ಚಕ್ಕೆ ಮತ್ತು ನಾಳೆ ನಿಮಗೆ ಹುಟ್ಟೋ ಮಕ್ಕಳಿಗೆ ಅದರ ಭವಿಷ್ಯತ್ತು ಏನು ಮಾಡ್ತೀರಿ? ಮನುಷ್ಯ ಹಾಕುವ ಪ್ರತಿ ಹೆಜ್ಜೆನಲ್ಲೂ ಒಂದಲ್ಲ ಒಂಥರ ಸಮಸ್ಯೆ ಇದೆ. ಯಾರು ನೆಮ್ಮದಿಯಾಗಿದ್ದಾರೆ? ಭಾರತದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಕೂತ್ಕೊಂಡು ಊಟ ಮಾಡ್ಬೋದು ಲಕ್ಷಣವಾಗಿ, ಪ್ರಧಾನಮಂತ್ರಿಗಳು ನೆಮ್ಮದಿಯಾಗಿದ್ದಾರಾ? ಹೋಗಲಿ, ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಅವರು ನೆಮ್ಮದಿಯುತವಾಗಿದ್ದು ಮನೆಯಲ್ಲಿ ಇರೋ ಬರೋದನ್ನೇನೋ ಮಾಡ್ಕೊಂಡು 4 ಕಾಲ ಮೇಲೆ ಕಾಲಕೊಂಡು ಯಾವ ಥರ ನಿಮ್ಮ ಅಪ್ಪ ಅಮ್ಮ ಕೂತ್ಕೊಂಡಿದ್ರಾ? ಸಮಸ್ಯೆ ಬರುತ್ತೆ. ಬಿರುಗಾಳಿ ಥರ ಬರುವ ಸಮಸ್ಯೆಗೆ ಬಿರುಗಾಳಿ ಮುಂದೆ ನಿಂತು ಅಯ್ಯೋ ನಂಗೆ ಸಮಸ್ಯೆ ಬಂತು ಅನ್ನೋದಕ್ಕಿಂತ ಗಾಳಿ ಹೋಗುವವರೆಗೂ ನಾವು ಜೋಪಾನ ಕಾಪಾಡ್ಕೋಬೇಕಾದ ನಮ್ಮ ಬದುಕಲ್ವಾ? ನೀವು ಉದ್ಯೋಗ ಮಾಡಬೇಕು, ಒಳ್ಳೆ ಕಡೆ ಉದ್ಯೋಗ ಮಾಡಬೇಕು. ಅದರಲ್ಲೂ ಬ್ಯಾಂಕಲ್ಲಿ ಕೆಲಸ ಅಂದರೆ ಬಿಟ್ಟು ಬರಬಾರ್ದು. ಅದು ಗೌರ್ಮೆಂಟಾ ಪ್ರೈವೇಟಾ? ಇರಲಿ, ಏನಾದರೂ ಇರಲಿ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ ಇದೆ. ಇವತ್ತಿನ ಟೆಕ್ನಾಲಜಿ ಭಾಳ ಇಂಪ್ರೂವ್ಮೆಂಟ್ ಇದೆ. ಇವತ್ತು IT-BT ಕಂಪ್ನಿಗಳಲ್ಲಿ ಕೆಲಸ ಇಲ್ಲ ಅಂತ 20-25 ಜನ ಒಟ್ಟೊಟ್ಟಿಗೆ ತೆಗಿತಾ ಇದ್ದಾರೆ. ಅವರು ಕೆಲಸ ಇಲ್ದಿರ ಆಚೆ ತನ್ನ ತೋಳ್ಬಲವನ್ನು ನಂಬಿ ಬದುಕಬೇಕಾದ ಪರಿಸ್ಥಿತಿ ಇದೆ. ಮೊದಲು ಜ್ಞಾನಬಲ, ಇವತ್ತು ತೋಳ್ಬಲ. ಅಂದರೆ ಯಾವ ರೈತನ ನಾವು ಆಡ್ಕೊಳ್ತಿದ್ವೋ ಇವತ್ತು ರೈತನ ಕೈ ಕೆಳಗಿದ್ದು ನಾನು ನಿನ್ನ ಜೊತೆ ಏನಾದ್ರು ಸೇವೆ ಮಾಡ್ತೀನಪ್ಪ ಅನ್ನೋ ಕಾಲ ಇವತ್ತು ಎದುರಾಗ್ತಾ ಇದೆ. ಅದಕ್ಕೋಸ್ಕರ ಇರುವ ಉದ್ಯೋಗವನ್ನು ಕಳ್ಕೊಬೇಡಿ, ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ಮನೆಯ ಸಮಸ್ಯೆನ ಮನೆ ಒಳಗಡೆ ಇಟ್ಕೊಳ್ಬೇಕು. ಮನೆ ಸಮಸ್ಯೆ ಹೊಸಲು ದಾಟಿ ನಾವು ಆಚೆ ತೊಗೊಂಡೋದ್ರೆ ಅದು ಜೀವನ ಅಲ್ಲ. ಮತ್ತು ಈ ಒಂದು ದಿವಸದ ಕತೆ ಅಲ್ಲ ಇದು. ಇವತ್ತಿಗೆ ಮನೆ ಸಮಸ್ಯೆ ಯಾವತ್ತಿರಲ್ಲ. ಸಮಸ್ಯೆ ದಿನಾ ಬೆಳಗಾದರೆ ಮನೆ ಸಮಸ್ಯೆಗಳಿರುತ್ತೆ. ಅದನ್ನು ಅಲ್ಲಿಂದಲೇ ತೊಗೋಬೇಕು. ಬಟ್ಟೆ ಒಗೆದು ಒಣಗಾಕಬೇಕು, ಐರನ್ ಮಾಡಿಸೋವಂಥದ್ದು ಸಮಸ್ಯೆಗಳಿದ್ದ ಹಾಗೆ. ಬೇಕಂದ್ರೆ ಐರನ್ ಮಾಡಿಸ್ಕೋಬೇಕು, ಬೇಡ ಅಂದರೆ ಅದೇ ಬಟ್ಟೆ ಹಾಕೊಂಡು ಆನಂದವಾಗಿ ಓಡಾಡಬೇಕು. ಅದೇ ಜೀವನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಶ್ರಮಿಸ್ತಾ ಇದ್ದೀರಿ. ಸಾಕಷ್ಟು ಫಲಾಫಲಗಳ ಬಗ್ಗೆ ನಿರೀಕ್ಷೆಯಲ್ಲಿದ್ದೀರಿ. ಏನೊಂದು ಕೆಲಸ ಮಾಡಿದ್ರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆಯಲ್ಲಿದ್ದೀರಿ. ಕಾರಣ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು. ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಆಗಲಿ, ಗುರು ಇರ್ತಕ್ಕಂಥ ಆಸ್ಥಾನ ಆಗಲಿ, ಅಥವಾ ಶನಿಯ ದೃಷ್ಟಿಕೋನಗಳಾಗಲಿ, ಜೊತೆಗೆ ರಾಹುವಿನಿಂದ ಆಗಲಿ ಒಂದಷ್ಟು ಸಮಸ್ಯೆಗಳಂತಿದ್ದಾಗ ಸಮಸ್ಯೆಗೆ ಪರಿಹಾರ ಕಾಣದಂಥ ರೀತಿಯಲ್ಲಿರುತ್ತೆ. ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡುವಂಥ ನಿಮಗೆ ಇದರಿಂದ ಪರಿಹಾರ ಆದರೂ ಯಾವಾಗ, ಅಥವಾ ಯಾವ ಕ್ಷಣದಲ್ಲಿ ಯಾವುದು ಎದುರಾಗ್ಬೋದೋ ಏನೋ. ಏನೇ ಆದರೂ ನಾಳೆ ಬೆಳಗ್ಗೆ ಎದ್ದರೆ ಒಳ್ಳೆಯ ಮುಹೂರ್ತ ಅಂತೂ ಇದೆ. ನಾಳೆ ತುಲಾರಾಶಿಯವರು ತಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ನಿರ್ಣಯಗಳನ್ನು ಇವತ್ತು ಮಾಡುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡುವಂಥದ್ದು ಬಹಳ ಉತ್ತಮ. ಇವತ್ತು ತಾವು ಏನೆಲ್ಲ ಚಿಂತನೆ ಮಾಡ್ತಿದ್ದೀರೋ ಅದನ್ನು ನಾಳೆಗೊಂದು ಸಂಕಲ್ಪ ಮಾಡಿ. ಜೊತೆಗೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು 11 ಗಂಟೆ 12 ನಿಮಿಷದಿಂದ 1 ಗಂಟೆ 23 ನಿಮಿಷದವರೆಗೂ ತಾವು ತೆಗೆದುಕೊಳ್ಳುವಂಥ ನಿರ್ಣಯದಲ್ಲಿ ಅಧಿಕವಾದಂತಹ ಲಾಭವಿದೆ. ಇನ್ನು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ತಂಪಾದಂಥ ಪಾನೀಯಗಳನ್ನು ಅಥವಾ ಒಂದಷ್ಟು ಗೋಕ್ಷೀರವನ್ನು ಅಥವಾ ಹಣ್ಣು ಹಂಪಲುಗಳನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಹಾಗೆ ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕೊಂಡಿದ್ದಾರೋ ಅಂತಹವ್ರನ್ನ ಗುರುತಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸಲಹೆಯನ್ನು ನೀವು ತೋರಿಸಿದ್ರು ಸಹಿತ, ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನಚಕ್ಷುವಿನಿಂದ, ನಿಮ್ಮ ವಿದ್ಯೆಯಿಂದ 4 ಜನಕ್ಕೆ ಅನುಕೂಲವಾಗುವಂಥ ಕಾಯಕವನ್ನು ತಾವು ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು
ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡತಕ್ಕಂಥ ಒಂದು ಕ್ರಮಕ್ಕೆ ತಾವು ಮುಂದಾದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೋಬೇಕು. ಮಾನಸಿಕವಾದಂಥ ಒತ್ತಡಗಳಿದೆ. ವ್ಯವಹಾರಗಳಲ್ಲಿ ಸ್ವಲ್ಪ ಕೈ ಕಟ್ಟದಂಗಿದೆ. ಸ್ನೇಹಿತರೊಂದಿಗೆ ಮೋಸ ಹೋಗುವಂಥ ಲಕ್ಷಣಗಳಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಆಗಿಂದಾಗಲೇ ಎದ್ದೇಳ್ತಾನೆ ಇರುತ್ತೆ. ಸಮಸ್ಯೆಗೆ ಪರಿಹಾರನೇ ಸಿಗಲ್ವೇನೋ ಎಂಬಂಥ ರೀತಿ ಚಿಂತನೆ ಇರುತ್ತೆ. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಆಯಾ ಕಾಲದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಕಲ ವಿಧವಾದಂಥ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಫಲ ನಿಮ್ಮದಾಗುತ್ತೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅನಾರೋಗ್ಯದ ಕ್ಷಣಗಳಿದೆ. ಒಂದಷ್ಟು ಜನಕ್ಕೆ ನೆಮ್ಮದಿಯುತವಾದಂಥ ಕಾಲವಿದೆ. ಏನೇ ಆದರೂ ಮಧ್ಯಾಹ್ನ 2 ಗಂಟೆ ತನಕ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. 2 ಗಂಟೆ ಆದ ನಂತರ ಒಂದಷ್ಟು ಲಾಭವನ್ನು ಗಳಿಸ್ಬೋದು. ಆದಷ್ಟು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ ಕುಂಕುಮವನ್ನು ಹಚ್ಕೊಂಡು, ಅದರಲ್ಲೂ ಕೆಂಪು ಬಣ್ಣದ ಕುಂಕುಮವನ್ನು, ಕೆಂಪು ಬಣ್ಣದ ಗಂಧವನ್ನು, ಕೆಂಪು ಬಣ್ಣದ ವಸ್ತ್ರ, ಕೆಂಪು ಬಣ್ಣದ ಹೂ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ತಂದುಕೊಳ್ಬೋದು. ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡುವಂತಹದ್ದು ಅಷ್ಟು ಸರಿಸಮಾನಲ್ಲ. ಜೊತೆಗೆ ಯಾವುದೇ ಕಾಯಕಕ್ಕೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದು ಸಹಿತ ಇದು ಸರಿಯಲ್ಲ. ಆದರೆ ಎಚ್ಚರಿಕೆಯ ನಡೆ ಬಹಳ ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಮೈಕೈ ನೋವು, ಯಾವುದೂ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಬಲವಂತ ಮಾಗಸ್ಥಾನದಲ್ಲಿ ಆಗ್ತಕ್ಕಂಥದ್ದು. ಜವಾಬ್ದಾರಿ ಇದೆ, ಮಾಡಬೇಕು. ಎಚ್ಚರಿಕೆ ಇದೆ, ನಡ್ಕೊಳ್ಬೇಕು. ಜೊತೆಗೆ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕಲೇಬೇಕಾಗಿದೆ. ಆದರೆ ಹಾಕಿದ್ರೆ ಏನಾಗುತ್ತೋ ಎಂಬತಕ್ಕಂಥ ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ಆದರೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ವ್ಯತ್ಯಾಸಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ನಿಂದಕರು ಸಾಕಷ್ಟು ಜನ. ಆ ನಿಂದನೆಯ ಮಾತನ್ನು ಆಲಿಸಿ ಪುನಃ ಏನೂ ಮಾತಾಡಲಿಕ್ಕಾಗದಿರ ಕೈಕಟ್ಟಿ ಕೂರುವಂಥ ಪರಿಸ್ಥಿತಿ ನಿಮ್ಮದಾಗಬಹುದು. ಏನೇ ಆದರೂ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಹೀಗೆ ವೃಕ್ಷರಾಜನ ಆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಊರು ಹೆಸರು ಬೇಡವಾ? ಮಾಡ್ತಾ ಇರೋದು ನಾನು ಭಾಗ್ಯ ಅಂತ. ಸಂತೋಷ ಅಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನನ್ಗೆ ಆರೋಗ್ಯ ತುಂಬಾ ಸಮಸ್ಯೆ ಗುರುಗಳೇ. ನಾನು ನಿಮ್ಮ ಆಶ್ರಮಕ್ಕೂ ಬಂದಿದ್ದೀನಿ, ಮತ್ತೆ ತೀರ್ಥ ಸ್ನಾನನೂ ಮಾಡ್ಕೊಂಡಿದ್ದೀನಿ, ಡಿವೈನ್ ಸ್ಟಾರ್ ತೆಗೆದು ಹಾಕೊಂಡಿದ್ದೀನಿ. ಏನ್ ಮಾಡಿದ್ರು ನನ್ಗೆ ಆರೋಗ್ಯ ಸಮಸ್ಯೆನೇ ಇದಾಗ್ತಾ ಇಲ್ಲ ಗುರುಗಳೇ. ಏನ್ ತೊಂದರೆ? ಆರೋಗ್ಯ ಇಲ್ದೇನೆ ನನ್ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಗುರುಗಳೇ. ದಯವಿಟ್ಟು ನನ್ಗೆ ಏನಾದ್ರೂ ಹೇಳ್ಬೇಕು ಗುರುಗಳೇ ನೀವು. ಹಾಗಲ್ಲಮ್ಮ, ನಿನ್ನ ಸಮಸ್ಯೆ ಆದ್ರೂ ಏನು, ನಿನ್ನ ಆರೋಗ್ಯ ಸಮಸ್ಯೆ ಅಂದ್ರೆ ಅಷ್ಟು ನೋವು ಪಡುವಂತ ಪರಿಸ್ಥಿತಿ ನಿಂದ ಆಗ್ಬೇಕಾದ್ರೆ ನಿನ್ನ ದೇಹದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ? ನನ್ಗೆ ಒಂಥರ ಇದಕ್ಕಿದ್ದಾಗೇನೆ ಬೈ ತರ ಆಗೋದು, ಮತ್ತೆ ಎದೆ ಒಡ್ಕೊಳ್ಳೋದು ಜಾಸ್ತಿ. ಆಸ್ಪತ್ರೆಲೆಲ್ಲ 5 ವರ್ಷ ಆಯ್ತು ಈ ತರ ಆಗಿ. 5 ವರ್ಷ 6 ವರ್ಷ ಆಯ್ತು. ಎಲ್ಲ ಆಸ್ಪತ್ರೆಯಲ್ಲೂ ತೋರಿಸಿದೀನಿ, ಎಲ್ಲ ದೇವಸ್ಥಾನಗಳಲ್ಲೂ ತೋರಿಸಿದೀನಿ. ಎಲ್ಲೂ ಆಸೆ ಆಗಿರ್ಲಿಲ್ಲ. ನಾನು ಒಂದಿನ ಚೆನ್ನಾಗಿರ್ತೀನಿ, ಮತ್ತೆ ಇನ್ನೊಂದಿನ ಮತ್ತೆ ಇಲ್ಲಮ್ಮ, ನಾನು ಹೇಳ್ತೇನೆ ಕೇಳು. ಹಲೋ, ನಾನು ಹೇಳೋದು ಕೇಳಿಸ್ತಾ ಇದೆಯಮ್ಮ? ಹೇಳಿ. ಈಗ ಸಾಕಷ್ಟು ಭಯ ಪಡ್ತಕ್ಕಂಥದ್ದು, ಎದೆ ಹೊಡ್ಕೊಂಡಂಗೆ ಆಗುವಂಥದ್ದು. ಹಲೋ ಅಮ್ಮ, ತಾವು ಟಿವಿ ನೋಡ್ತಾ ಇದೀರಿ, ಟಿವಿ ನೋಡೋದನ್ನ ಬಿಟ್ಬಿಡಿ. ಮೊದಲು ನಮ್ಮ ಜೊತೆ ಫೋನಲ್ಲಿ ಮಾತಾಡ್ಬೇಡಿ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಮಾತಾಡಿ. ನಿಮ್ಮ ಸ್ವರ ಸ್ಪಷ್ಟತೆ ಇಲ್ಲ, ಜೊತೆಗೆ ವಾಯ್ಸು ಒಳಗೆ ಹೋಗ್ತಾ ಇದೆ. ಆದ್ರೆ ನೀವು ಸಿಗ್ನಲ್ ಸಿಗುವಂತ ಸ್ಥಳದಲ್ಲಿ ನಿಂತು ಮಾತಾಡಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಿಮ್ಮ ಅಧೈರ್ಯ ಆಗುವಂಥದ್ದು, ಭಯ ಪಡ್ತಕ್ಕಂಥದ್ದು, ಎದೆ ಒಡ್ಕೊಂಡಂಗೆ ಆಗುವಂಥದ್ದು, ಅಥವಾ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು, ಇದು ಮೆಡಿಕಲ್ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತಂದಾಗ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ. ಆಮೇಲೆ ಇಂತಹ ಭಯ ಯಾತಕ್ಕಾಗುತ್ತೆ ಅಂದರೆ, ನೀವು ಬಹಳಷ್ಟು ಗಾಢವಾಗಿ ಯಾವುದೋ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಿ.
ನಿಮ್ಮ ಒಳಗಿರುವಂತಹ ಆ ವಿಚಾರ ಹೊರಗಡೆ ಹೋಗೋ ತನಕ ಈ ನೋವಿಂದ ನೀವು ಆಚೆ ಬರ್ಲಿಕ್ಕೆ ಆಗುದಿಲ್ಲ. ಅಂತ ಇದು ಏನೂ ಇಲ್ಲ ಗುರುಗಳೇ, ನನಗೆ ಇದೇ ಸಮಸ್ಯೆ. ಮಲಗಿದ್ರೇನೆ ನನಗೆ ಸಮಸ್ಯೆ, ಮಲಗೋಕ್ ಆಗೋದಿಲ್ಲ. ಒಂದ್ ದಿವಸ ಇರುತ್ತೆ ಆ ತರ, ಇನ್ನೊಂದ್ ದಿವಸ ಆ ತರ ಇರೋದಿಲ್ಲ. ನನ್ ಬಾಡಿ ನಾನು ಚೆನ್ನಾಗೇ ಇರ್ತೀನಿ, ಅದು ಯಾಕೆ ಈ ತರ ಆಗ್ತಾ ಇದೆ ಅಂತಾನೆ ಇಲ್ಲ, ಒಂದ್ ಕೆಲಸ ಮಾಡಿ, ನಾವು ಗಂಡ ಹೆಂಡತಿ ಕೂಡ ನೆಮ್ಮದಿ ಇಲ್ಲ ಗುರುಗಳೇ, ಹಂಗಾಗಿದೆ. ಅಮ್ಮ ನಾನು ಹೇಳೋದು ಕೇಳಿಸ್ಕೊಳಮ್ಮ, ಸ್ವಲ್ಪ ನೀನು ಸಮಾಧಾನವಾಗಿದ್ದು ಈ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಕೆಲಸ ಇದೆ, ಒಂದು ಅನುಷ್ಠಾನ ಇದೆ. ಇದೇನು ಅಂತ ಈ ವಿರಾಮ ಮುಗಿದ ನಂತರ ಅಂದರೆ ಒಂದು ಬ್ರೇಕ್ ಆದಮೇಲೆ ನಿನ್ನ ವಿಚಾರ ನಾನು ಮಾತಾಡಿ ಮುಂದಕ್ಕೆ ಹೋಗ್ತೇನೆ. ಒಳ್ಳೆಯದಾಗಲಿ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಭಾಗ್ಯ ಎಂಬತಕ್ಕಂಥವ್ರೊಬ್ಬರು ಕರೆಯನ್ನು ಮಾಡಿದರು. ಆ ಕರೆಗೆ ಇನ್ನು ಗುರುಜರವರು ಮತ್ತಿಷ್ಟು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದರು. ಗುರುಗಳೇ ಇನ್ನು ಈಗ ಅವ್ರ ಕಾರ್ಯಕ್ರಮದಲ್ಲಿ ಲೈನಲ್ಲಿದ್ದಾರೆ, ಮಾತಾಡೋದು. ಹಲೋ ಹಲೋ, ನಮಸ್ತೆ ತಾಯಿ. ಹೇಳಿ ಗುರುಗಳೇ. ಅಮ್ಮ, ನಿಮಗೆ ನಾನು ಹೇಳೋದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಅದನ್ನು ಈಗ ನೀವು ಏನು ಬರ್ಕೊಳ್ಳೋದು ಏನಾದ್ರು ಒಂದು ವ್ಯವಸ್ಥೆ ಅಂತೂ ಮಾಡ್ಕೊಳ್ಳಿ. ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ. ಮುತ್ತುಗದೆಲೆ ಗೊತ್ತಲ್ಲಮ್ಮ ತಮಗೆ? ಮುತ್ತುಗದೆಲೆ ಒಂದು ಎಲೆ ತಗೊಳ್ಳಿ. ಇದನ್ನು 9 ದಿವಸ ಮಾಡುವಂಥ ಕ್ರಮ. 9 ದಿನ ದಿನಕ್ಕೆ ಒಂದು ಮುತ್ತುಗದೆಲೆ ತಗೋಬೇಕು. ಆ ಮುತ್ತುಗದೆಲೆ ತಗೊಂಡು ಆ ಎಲೆಯ ಮಧ್ಯದಲ್ಲಿ ಒಂದು ವೃತ್ತಾಕಾರ ಹಾಕಿ, ಆ ವೃತ್ತಾಕಾರ ಹಾಕಿ ಬರೀಬೇಕಾಗಿರ್ತಕ್ಕಂಥದ್ದು ಅರಿಶಿನ, ಶ್ರೀಗಂಧ, ತುಳಸಿ. ಅರಿಶಿನ, ಶ್ರೀಗಂಧ, ತುಳಸಿ ಇದೆಲ್ಲವನ್ನು ಮಿಶ್ರಿತ ಮಾಡಿ ಗಂಧವನ್ನಾಗಿ ತಯಾರು ಮಾಡ್ಕೋಬೇಕು. ಇದನ್ನು ಬರಿತಕ್ಕಂಥದ್ದು ದಾಳಿಂಬ್ರೆ ಕಡ್ಡಿನೇ ತಗೋಬೇಕು. ಒಂದಿಷ್ಟುದ ದಾಳಿಂಬ್ರೆ ಮರದ ಕಡ್ಡಿ ತಗೊಂಡು ಅದರಲ್ಲಿ ಗಂಧವನ್ನು ಅದ್ದುಕೊಂಡು ಆ ಎಲೆ ಮೇಲ್ಗಡೆ ಒಂದು ವೃತ್ತಾಕಾರ ಹಾಕಿ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರೀರಿ. ತ್ರಿಕೋನದ ಮಧ್ಯದಲ್ಲಿ ರಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರಿಬೇಕು. ಬರೆದು ಆ ಎಲೆನ ಪ್ರತಿನಿತ್ಯ ಬೆಳಗ್ಗೆ ನೀವು ಅಂದರೆ ಬೆಳಗ್ಗೆ ಸ್ನಾನ ಆದ ತಕ್ಷಣ ಬರೆದು ದೇವ್ರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ರಾತ್ರಿ ಮಲಗಬೇಕಾದ್ರೆ ಅದನ್ನ ನಿಮ್ಮ ದಿಂಬು ತಳಗಡೆ ಇಟ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ದಿಂಬು ತಳಗಿಡಬೇಕು. ದಿಂಬು ತಳಗಿರ್ತಕ್ಕಂಥ ಎಲೆನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೃಷ್ಟಿ ತೆಗೆದು ಒಂದು ಬಕೆಟ್ ನೀರಲ್ಲಿ ಹಾಕ್ಬಿಡ್ಬೇಕು. ಒಂದು ಬಕೆಟ್ ನೀರು ಇಟ್ಕೊಂಡು ನೀರಲ್ಲಿ ಆ ಎಲೆನ ಹಾಕ್ಬಿಡಿ. ಇದನ್ನು 9 ದಿವಸ ಮಾಡಿ. 9 ದಿನ ಮಾಡಿರ್ತಕ್ಕಂಥ 9 ಎಲೆಗಳನ್ನು ಕೈಲಿ ತಗೊಂಡು 10 ಅಥವಾ 11ನೇ ದಿವಸ ಎಲ್ಲರೂ ನೀರು ಹರಿಯುವಂಥ ಕ್ಷೇತ್ರಕ್ಕೆ ನೀವು ನಿಮ್ಮ ಪರಿವಾರ ಯಾರನ್ನೂ ಜೊತೆಲಿ ಕರ್ಕೊಂಡು ಹರಿಯೋ ನೀರಿಗೆ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಆ ಎಲೆಯಿಂದ ದೃಷ್ಟಿ ತೆಗೆದು ಎಲ್ಲವೂ ನೀರಿಗೆ ಬಿಡಿ. ಆಗ ಅಕಸ್ಮಾತ್ ನಿಮ್ಮ ಪರಿಸರದಲ್ಲಿ ಏನಾದ್ರು ತಂತ್ರಸಾರಗಳಿಂದ ಹಲೋ ನನ್ನ ಮಾತು ನಿಮಗೆ ಆಲಿಸ್ತಾ ಇಲ್ಲ. ಜೊತೆಗೆ ಅಲ್ಲಿ ನಿಮ್ಮ ಸಿಗ್ನಲ್ ಏನೋ ಪ್ರಾಬ್ಲಮ್ ಇದೆ. ಇರಲಿ, ನಾನು ಹೇಳೋದು ಹೇಳಿಬಿಡ್ತೇನೆ. 9 ಎಲೆಗಳನ್ನು ತೆಗೆದುಕೊಂಡು ಹರಿಯೋ ನೀರಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಆ ಎಲೆಗಳನ್ನು ವಿಸರ್ಜನೆ ಮಾಡಿ ಯಾವುದಾದ್ರು ಒಂದು ದೇವಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ 4 ಮಂಗಳವಾರ ಹನುಮನ ಸಾನ್ನಿಧ್ಯದಲ್ಲಿ ಕಬ್ಬಿನ ಹಾಲು ಕೊಟ್ಟು ಒಂದು ಅಭಿಷೇಕ ಮಾಡಿಸಿ ನಿಮ್ಮ ಈ ಸಮಸ್ಯೆಗಳಿಂದ ಆದಷ್ಟು ಬೇಗ ನೀವು ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ಧನುರ್ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದರು. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಗುರುಗೆ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ರಾಹುವಿನಿಂದ ಸಾಕಷ್ಟು ಸಮಸ್ಯೆಗಳು ಹೊರತಾ ಇದ್ದೀರಿ. ಸಮಸ್ಯೆ ಎಂಬತಕ್ಕಂಥದ್ದು ದಿನಕ್ಕೊಂದರಂತೆ ಜಾಸ್ತಿ ಆಗ್ತಾ ಇದೆ. ಪರಿಸರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಶನಿಯಿಂದ ಬಿಡುಗಡೆ ಆದರೂ ರಾಹುವಿನಿಂದ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಜೊತೆಗೆ ಚಂದ್ರ ಮನಸ್ಕಾರಕ, ಮನಸ್ಸಲ್ಲಿ ಇಲ್ಲದಂಥ ರೀತಿಯಲ್ಲಿ ಚಂಚಲತೆ ಬಂದು ಇಲ್ಲದ ತೊಂದರೆ ತಾಪತ್ರೆಗಳಿಗೆ ನೀವು ಗುರಿಯಾಗುವಂಥ ಮಟ್ಟಕ್ಕೆ ಎದುರಾಗ್ತಾ ಇದ್ದೀರಿ. ಹಣಕಾಸಿನ ವಿಚಾರದಿಂದ ಮೊದಲುಕೊಂಡು ವ್ಯವಹಾರಗಳೆಲ್ಲ ಕಡೆಯಿಂದಲೂ ಸಹಿತ ಹಣದ ಮುಗ್ಗಟ್ಟು, ಮನಸ್ಸಿಗೆ ಒಂದು ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆಗೊಳಗಾಗ್ತಕ್ಕಂಥದ್ದು, ಇಲ್ಲದ ತೊಂದರೆ ತಾಪತ್ರೆಗಳಿಗೆ ನೀವೇ ಸಿರುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿದೆ. ಅದಕ್ಕಾಗಿ ರಾಹುವನ್ನು ಪ್ರಾರ್ಥನೆ ಅಥವಾ ದೇವಿ ಆರಾಧನೆ ಬೇಕಾಗಿದೆ. ಪ್ರತಿನಿತ್ಯ ತಪ್ಪದಿರ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಅನುಷ್ಠಾನದಲ್ಲಿ ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ನಡೆಸೋದ್ರಿಂದ ಒಂದಿಷ್ಟು ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರಗಳು ಸಾಕಷ್ಟು ಜವಾಬ್ದಾರಿಯುತವಾದಂಥ ಕಾಯಕವಿದ್ದರೂ ಬೆಟ್ಟದಂಥ ಹೊರೆ ತಲೆ ಮೇಲಿದ್ದರೂ ಅಲ್ಲಿಂದ ಹೇಗೆ ನಡಿಬೇಕಪ್ಪ ಎಂಬತಕ್ಕಂಥದ್ದರ ಆ ದಾರಿಯನ್ನು ಹುಡುಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಕುಂಭರಾಶಿಯವ್ರದ್ದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ತೊಂದರೆಗಳು, ಮಾನಸಿಕವಾದಂತಹ ಒತ್ತಡಗಳು, ಹಣಕಾಸಿನ ಬಗ್ಗೆ ಒಂದಷ್ಟು ಆಲೋಚನೆ, ವ್ಯವಹಾರಗಳಲ್ಲಿ ಸಂಪೂರ್ಣವಾದಂಥ ಕಾರ್ಯಸಿದ್ಧಿ ಆಗುವಂಥ ಒಂದು ಪ್ರಯತ್ನ, ಎಲ್ಲ ಕಡೆಯಿಂದಲೂ ವಿಫಲತೆ ಕಾಣುವಂಥ ಯೋಚನೆ. ಹಾಗಾಗಿ ಇವತ್ತು ನೀವು ಪ್ಲಾನ್ ಮಾಡಬೇಕಾದ್ದು, ಇವತ್ತು ನೀವು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇವಿಯ ಉಪಾಸನೆಯೊಂದಿಗೆ ಶನೈಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಂದಿಷ್ಟು ಮಟ್ಟಿಗೆ ಒಳಿತನ್ನು ಕಾಣ್ತೀರಿ ಕುಂಭರಾಶಿಯವರು. ಇನ್ನು ಮೀನರಾಶಿ,
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಬೆಳಗ್ಗೆ ಮನೆಯಿಂದ ಹೊರಡಬೇಕಾದಂಥ ಕಾಲದಲ್ಲೂ ಸಹಿತ ಇವತ್ತಿನ ಕೆಲಸ ಕಾರ್ಯಗಳು ಪರಿಪೂರ್ತಿ ಆಗುತ್ತೋ ಇಲ್ವೋ, ಅಥವಾ ಸರಿಯಾದ ಸಮಯಕ್ಕೆ ನಾನು ಹೋಗ್ತೀನೋ ಇಲ್ವೋ ಅಂತ ಒಂದು ಮಾನಸಿಕವಾದಂತಹ ಒತ್ತಡ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೈ ಹಿಡಿತಕ್ಕೆ ಬರ್ಬೋದು. ಹಾಗೆ ಕೊಟ್ಟ ವಸ್ತು ಪುನಃ ಬರುತ್ತೋ ಇಲ್ವೋ ಎಂಬತಕ್ಕಂಥದ್ರ ಆಲೋಚನೆ ಆಗ್ಬೋದು. ನಾನು ಏನು ಅಂದುಕೊಂಡಿದ್ದೀನಿ, ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥರ ಅಪನಂಬಿಕೆ ನಿಮಗೆ ಬಾಧಿಸಬಹುದು. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ, ತಾಯಿ ಗೌರಿಯಿಂದ ಅಥವಾ ಒಂದು ಗ್ರಾಮ ದೇವತೆಯಿಂದ ತಾವು ಈ ಸಮಸ್ಯೆಗಳಿಂದ ಪಾರಾಗಬಹುದು. ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದೆರಡು ದೀಪವನ್ನು ಹಚ್ಚಿ ಅಲ್ಲಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಎಂಥ ಸಂಕಷ್ಟಗಳಿದ್ದರೂ, ದಾಂಪತ್ಯದಲ್ಲಿ ಕಲಹ ಇದ್ದರೂ, ಮಕ್ಕಳ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದರೂ ಎಲ್ಲವನ್ನು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಚಿಂತನೆ ಇವತ್ತು ರಾಹುಕಾಲದಲ್ಲಿ ಹಚ್ಚುವಂಥ ದೀಪದಿಂದ ನಿಮ್ಮ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಈಗಾಗಲೇ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ನ ವತಿಯಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಭೇಟಿಯಾಗಿದ್ದರು. ಇದೀಗ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ನ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಕ್ಕೆ ಬಂದಿದ್ದಾರೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ನ ಮಾಲೀಕರಾಗಿರ್ತಕ್ಕಂಥ ಯೋಗೇಶ್ ಕೃಷ್ಣಪ್ಪಾಜಿರವರು, ಜೊತೆಗೆ ಅವರ ಸಂಗಡಿಗರು. ಮೊದಲನೇದಾಗಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಪ್ರಧಾನವಾಗಿ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಡೆದಂಥ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದಾಯಿತು. ಕಾರ್ಯಕ್ರಮ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಲ್ಲವೂ ಸಹಿತ ಚಿತ್ರೀಕರಿಸಿ ಅದನ್ನು ಪ್ರಸಾರ ಮಾಡಿದ್ದಾಯಿತು. ಆದರೆ ಅಷ್ಟಕ್ಕೆ ಇರಬೇಕಾಗಿರ್ತಕ್ಕಂಥ ಸಂಬಂಧ ಇನ್ನೊಂದು ಹೆಜ್ಜೆ ಮುಂದೆ ನಾವು ಅಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಅಂದರೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅಲ್ಲಿನ ಸಿಬ್ಬಂದಿ, ಅಲ್ಲಿನ ಮುಖ್ಯಸ್ಥರು, ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಇವರೆಲ್ಲನೂ ನೋಡಿದಾಗ ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕೊಡುಗೆ ಈ ನಿಮ್ಮ ಮಹರ್ಷಿಗಳಿಂದ ಆಗಬೇಕು ಎಂಬತಕ್ಕಂಥ ಚಿಂತನೆ ಅಂದೇ ನಾನು ಮಾಡಿದ್ದೆ. ಅದಕ್ಕಾಗಿ ಮತ್ತೊಂದು ಹೆಜ್ಜೆ ಮುಂದೆ ಇಟ್ವಿ. ಎಲ್ಲಿಂದ ಇಡೀ ರಾಜ್ಯದಾದ್ಯಂತ ನನಗೆ ತಿಳಿದ ಮಟ್ಟಿಗೆ ಹೋದ ಎಲ್ಲ ಶಾಲೆಗಳಲ್ಲೂ ಅಕ್ಷರಾಭ್ಯಾಸ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ, ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನಚಕ್ಷುವಿನಿಂದ ತಾಯಿ ಶಾರದೆಯ ಉಪಾಸನೆ ಆಗಬೇಕು, ಒಂದು ಮಹಾಮಂತ್ರವನ್ನು, ಬೀಜಾಕ್ಷರಿ ಮಂತ್ರವನ್ನು ಉಪದೇಶ ಕೊಡಬೇಕು ಎಂಬತಕ್ಕಂಥದ್ದು ನಡೀತಾ ಬಂತು. ಅದನ್ನು ಮನಸ್ಸಲ್ಲಿಟ್ಕೊಂಡು ಈ ಬಾರಿ ಅತ್ತಿ ಮೇಲೆ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹಿತ ಎಲ್ಲೇ ನೀವು ಶಾಲೆಯಲ್ಲಿ ಮಕ್ಕಳು ಓದಿದ್ರು ಆ ಮಕ್ಕಳಲ್ಲಿರ್ತಕ್ಕಂಥ ಜ್ಞಾನವನ್ನು ಮತ್ತಷ್ಟು ವೃದ್ಧಿಸಬೇಕು, ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಅನ್ನೋ ಅದಕ್ಕೆ ಅಂತ ಒಂದು ಆಸ್ಥಾನ ಬೇಕು, ಅದಕ್ಕೆ ಅಂತ ಒಂದು ಸುಸಜ್ಜಿತವಾದಂಥ ಸ್ಥಳ ಬೇಕು. ಜೊತೆಗೆ ಅದರ ವ್ಯವಸ್ಥೆಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಕೈ ಜೋಡಿಸುವಂಥ ಮಹನೀಯರು ಬೇಕು. ಇದೆಲ್ಲವನ್ನು ಆಲೋಚನೆ ಮಾಡಿದಾಗ ಯೋಗೇಶ್ ನನಗೆ ಕಂಡು ಬಂದದ್ದು. ಯೋಗೇಶ್ ಹತ್ರ ಈ ವಿಚಾರ ನಾನು ಪ್ರಸ್ತಾವನೆ ಮಾಡಿದಾಗ ಮಕ್ಕಳಿಗೆ, ನಿಮ್ಮ ಶಾಲೆ ಮಕ್ಕಳಿಗೂ ಹಾಗೂ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ಅಕ್ಷರಾಭ್ಯಾಸದ ಮುಖಾಂತರ, ಅಂದರೆ ಮಹರ್ಷಿಗಳಿಂದ ಮಹಾಮಂತ್ರೋಪದೇಶ ಎಂಬತಕ್ಕಂಥ ಒಂದು ವಿಶೇಷವಾದಂಥ ಶೀರ್ಷಿಕೆ ಅಡಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ಚಿಂತನೆ ಅಂದು ನಾವು ಮಾಡಿದ್ದು. ಇವತ್ತು ಅದರ ಜಾರಿ ಬರ್ತಾ ಇದೆ. ಅದರ ದಿನಾಂಕ, ಅದರ ವ್ಯವಸ್ಥೆ ಯಾವಾಗ ಏನು ಅದನ್ನು ನಾನು ಇವತ್ತು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಯೋಗೇಶ್ ಕೈಲಿ ಮಾತಾಡಿಸ್ಬೇಕು. ಯಾಕೆಂದರೆ ನಾನು ಹೇಳಿದ ಒಂದು ಮಾತಿಗೆ ಅವರು ಆಯಿತು, ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋಣ ಅನ್ನೋ ಒಂದು ಚಿಂತನೆಗೆ ಬಂದ್ರಲ್ಲ, ಅದು ಬಹುಶಃ ಅವರ ತಂದೆ ತಾಯಿ ಕೊಟ್ಟಂಥ ಒಂದು ಸಂಸ್ಕಾರದ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಕೊಡಿ, ಶಾಲು ಕೊಡಿ. ಶಾಲು ಇವತ್ತು ನೀವು ನನಗೆ ಓದಿಸೋದಕ್ಕಿಂತ ನಾನೇ ನಿಮ್ಗೆ ಶಾಲು ಓದಿಸ್ಕೊಡೋದೇ ಕರೆಕ್ಟಾ ಅನಿಸುತ್ತೆ. ಸರ್, ಈಗಾಗಲೇ ವ್ಯವಸ್ಥೆ ಬಹಳ ಅದ್ಧೂರಿತವಾಗಿ ಆಗಮಶಾಸ್ತ್ರ ಪ್ರಕಾರ ಮಕ್ಕಳಿಗೆ ಜ್ಞಾನವನ್ನು ಪಸರಿಸುವಂತಹ ಅದ್ಭುತವಾದಂಥ ಕಾಯಕ ಅಕ್ಷರಾಭ್ಯಾಸ ಒಂದು ಕ್ರಮ. ಚಿಕ್ಕ ಮಕ್ಕಳಿಗೆ, ಬೆಳೆದು ನಿಂತಿರ್ತಕ್ಕಂತಹ ಮಕ್ಕಳಿಗೆ ಮಹರ್ಷಿಗಳಿಂದ ಮಹಾಮಂತ್ರೋಪದೇಶ. ಒಂದು ಕಡೆ ಆಗಷ್ಟೇ ಶಾಲೆಗೆ ಬಂದು ಸೇರುವ ಮಕ್ಕಳಿಗೆ ಓಂ ಪ್ರಥಮ ತಾಯಿ ಜ್ಞಾನಾಕ್ಷಿಯ ವಿಶೇಷವಾಗಿರ್ತಕ್ಕಂಥ ಶಾರದೆಯ ಉಪಾಸನೆ ಮಾಡಿ ಶಾರದೆಯ ಬೀಜಾಕ್ಷರಿ ಮಂತ್ರಗಳನ್ನು ಕೊಡಿಸುವಂಥ ಕ್ರಮ. ಎರಡನೇದು, ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳು, ಯಾಕೋ ನನ್ನ ತಲೆಯಲ್ಲಿ ವಿದ್ಯೆ ಹತ್ತಾ ಇಲ್ಲ, ನನ್ನ ಮಗು ಅಭಿವೃದ್ಧಿ ಆಗ್ತಾ ಇಲ್ಲ, ನನ್ನ ಮಗು ಸಂಸ್ಕಾರವಂತನಾಗ್ತಾ ಇಲ್ಲ ಅನ್ನುವಂಥವರಿಗೆ ಮಹರ್ಷಿಗಳಿಂದ ಮಹಾಮಂತ್ರೋಪದೇಶ ಇದು ಸಹಿತ ನಡೆಯುತ್ತೆ. ಇದೆಲ್ಲದರ ಬಗ್ಗೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅದ್ಭುತವಾದಂಥ ಕಾಯಕವನ್ನು ನಡೆಸಬೇಕು ಎಂಬತಕ್ಕಂಥ ಚಿಂತನೆ ನಮ್ಮದಾಗಿದೆ. ಅವತ್ತು ನಾನು ಹೇಳಿದಂಥ ರೀತಿ ಇವತ್ತು ಅದರ ಕಾರ್ಯವೈಖರಿ ನಡೀತಾ ಇದೆ. ಇದಕ್ಕಾಗಿ ನಮ್ಮ ಯೋಗೇಶ್ರವರು ಮಾತಾಡಿದ್ರೆ ಅದ್ಭುತವಾದಂಥ ರೀತಿ ನಡೆಯುತ್ತೆ. ತಗೊಳ್ಳಿ, ಈಗ ನೀವು ಮಾತಾಡಿ. ಭಗವತಿ. ಎಲ್ಲರಿಗೂ ನಮಸ್ಕಾರ.
ಅದೇ ರೀತಿ ಪರಮಪೂಜ್ಯ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗಳಿಗೆ ಹಾಗೂ ಶ್ರೀನಿವಾಸ್ ಗುರುಜಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾವು ಆ್ಯಕ್ಚುಲಿ ಗುರೂಜಿಗಳವರು ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬಂದಾಗ ನಮ್ಮ ಶಾಲೆ ಬಗ್ಗೆ ಇದೆಲ್ಲನೂ ನಾನು ಒಂದು ಸತಿ ವಿಚಾರಿಸಿದಾಗ ನಾನು ಗುರೂಜಿಗಳ ಜೊತೆ ನನ್ನ ಪರ್ಸ್ನಲ್ ಒಂದು ಫೀಲ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ನಾನು ಆ್ಯಸ್ ಎ ಗುರು, ನಾನು ಸಂಸ್ಥಾಪಕ, ಶಾರದಾ ಸಮೂಹ ಸಂಸ್ಥೆಗಳು ಇದೆಲ್ಲ ಹೊರತುಪಡಿಸಿ ಆ್ಯಸ್ ಎ ಗುರು ಮಾತಾಡಬೇಕಾದ್ರೂ ಎಷ್ಟೋ PTMs ನಾವು ಅಟೆಂಡ್ ಮಾಡಿದಾಗ ಪೇರೆಂಟ್ಸ್ ಟೆಸ್ಟ್ ಮೀಟಿಂಗಲ್ಲಿ ನನಗೆ ರೆಗ್ಯುಲರ್ ಒಂದು ಕ್ವಶನ್ ಬರೋವಂಥದ್ದು ಅಥವಾ ಪ್ರಾಬ್ಲಮ್ಸು ಪೇರೆಂಟ್ಸು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋಂಥದ್ದು, ಮಕ್ಕಳು ಓದ್ತಾ ಇಲ್ಲ ಅಥವಾ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಥವಾ ಕರೆಕ್ಟಾಗಿ ಓದಿರ್ತಾರೆ ಮತ್ತು ಬೆಳಗಿನ ಜಾವ ಕರೆಕ್ಟಾಗಿ ಪ್ರೆಸೆಂಟೇಷನ್ ಇಲ್ಲ, ಪೇಪರ್ ಮೇಲೆ ಪ್ರೆಸೆಂಟೇಷನ್ಸ್ ಬರ್ತಾಯಿಲ್ಲ, ಈ ರೀತಿ ಎಷ್ಟೋ ಹಲವಾರು ನನ್ನ ಹತ್ರ ಅವ್ರ ಸಂಕಷ್ಟಗಳನ್ನ ಅವ್ರು ಶೇರ್ ಮಾಡ್ಕೊಂಡಿರ್ತಾರೆ. ನಾನು ಅದಕ್ಕೆ ನನ್ನ ಕೈಲಾದಂಥ ಕೆಲವೊಂದಷ್ಟು ಟಿಪ್ಸ್ ನಾವು ಕೊಟ್ಟಿರ್ತೀವಿ. ಬಟ್ ಅದಕ್ಕೂ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಇರ್ತದೆ, ಗುರುಗಳಿರ್ತಾರೆ, ದೇವರು ಅನ್ನೋದು ಇರ್ತದೆ. ನಾನು ಇದನ್ನು ಜಾಸ್ತಿ ನಂಬ್ತೀನಿ. ನಾನು ಇದನ್ನು ಗುರುಜಿಗಳ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಅವರಿಗೆ ನಾನು ಇದನ್ನು ಹೇಳಿದ್ದೆ, ಯಾವುದಾದ್ರು ಒಂದು ಹೋಮ ಇನ್ನೊಂದು ಮತ್ತೊಂದು ಪಾಸಿಟಿವ್ ಎನರ್ಜಿ ನಮ್ಮ ಶಾಲೆಯಲ್ಲಿ ಇರೋ ರೀತಿ ಏನಾದರೂ ಮಕ್ಕಳಿಗೆಲ್ಲನೂ ಒಂದು ಅನುಕೂಲ ಆಗೋ ರೀತಿ ಏನಾದರೂ ಒಂದು ಮಾಡಬೇಕು ಅನ್ಕೊತಾ ಇದ್ದೀನಿ ಅಂತ ಹೇಳಿದೆ. ಅವತ್ತು ಆನಂದ್ ಗುರುಜಿಗಳವರು ನನಗೊಂದು ಮಾತು ಕೊಟ್ಟರು. ನನ್ನ ಆಶ್ರಮದ ಮುಖೇನ ನಾನೇ ಸ್ವತಃ ನಿಮ್ಮ ಶಾಲೆಯಲ್ಲಿ ಎಲ್ಲ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯದಾಗೋ ರೀತಿ, ಎಲ್ಲ ಪ್ರಜೆಗಳಿಗೂ ಒಳ್ಳೆಯಾಗೋ ರೀತಿ, ಎಲ್ಲ ಮಕ್ಕಳಿಗೂ ಅನ್ವಯಿಸೋ ರೀತಿ, ಬರೀ ನಿಮ್ಮ ಶಾಲೆಗಂತಲ್ಲ ಪ್ರತಿ ಮಕ್ಕಳಿಗೂ ಅನ್ವಯಿಸೋ ರೀತಿ ಏನಾದರೂ ಒಂದು ಮಾಡಿಕೊಡ್ತೀನಿ ಅಂತವ್ರು ಅವತ್ತು ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಅವ್ರು ನನ್ನ ಕರೆದು ಆಶ್ರಮಕ್ಕೆ ಅವರೇ ಮಾತಾಡಿಸಿ ಅವ್ರ ಆಶ್ರಮದ ಮುಖ್ಯನ ಈ ರೀತಿ ಮಾಡಿಕೊಡ್ತೀನಿ, ಒಂದು ಹಯಗ್ರೀವ ಹೋಮ, ಆಮೇಲೆ ಶಾರದಾಂಬದ ಅವರ ಶಾರದಾಂಬೆ ಹೋಮ ಇವೆಲ್ಲನೂ ಜರುಗಿಸ್ಕೊಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಇದು ಇವತ್ತು ಅವ್ರ ಆಶ್ರಮದ ಮುಖ್ಯ ನಾನು ಮಾಡಿಕೊಡ್ತಿರೋದು, ಅದಕ್ಕೆ ನನ್ನ ನೇಮಕ ಮಾಡ್ಕೊಂಡಿರೋದು ಅದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಇವತ್ತು ನನ್ನ ಮಕ್ಕಳಿಗೆ ಯಾರಿಗೆಲ್ಲ ಈಗ ಅಕ್ಷರಾಭ್ಯಾಸ ಮಾಡ್ತಿದ್ದಾರೆ, ಈಗೆಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡೋರಿದ್ದಾರೆ ಅವರು ಇದನ್ನು ಶೈಕ್ಷಣಿಕ ಜರ್ನಿನ ಅವ್ರಿಗೆ ಅನುಕೂಲ ಆಗೋದ್ರ ಜೊತೆಗೆ ಇವತ್ತು ಮಕ್ಕಳಿಗೆ ಡೈವರ್ಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಸ್ಪೆಷಲಿ ಅವರಿಗೆ ಟೀಚರ್ಸ್ ಕಡೆಯಿಂದ ಅವ್ರಿಗೆ ಇವತ್ತೇನು ಬೋಧನಾ ಪ್ರಕ್ರಿಯೆ ನಡೀತಾ ಇದೆ, ಅವ್ರು ಏನು ನಾಲೆಜ್ ಇವತ್ತು ಆ್ಯಕ್ಚುಲಿ ಗೇನ್ ಮಾಡ್ತಿದ್ದಾರೆ, ಅದಕ್ಕೂ ಮಿಗಿಲಾಗಿ ಅವ್ರಿಗೆ ಜಾಸ್ತಿ ಇದನ್ನು ಮಾಡ್ತಿರೋದು, ಇನ್ಫ್ಲೂಯೆನ್ಸ್ಗೊಳಗಾಗ್ತಿರೋದು ಸೋಷಿಯಲ್ ಮೀಡಿಯಾದಿಂದ. ಇದೇ ಮೊಬೈಲ್ಸಾ ಇನ್ನೊಂದು ಮತ್ತೊಂದು ನಮ್ಮ ಫೇಸ್ಬುಕ್ಕಾ ವಾಟ್ಸಪ್ಪಾ ಇದ್ರ ಮುಖಾಂತರ ಅವರು ಹೆಚ್ಚಿನದಾಗಿ ಕೆಡ್ತಿದ್ದಾರೆ. ಇವೆಲ್ಲದರಿಂದನೂ ಆ್ಯಕ್ಚುಲಿ ಅವರ ಡೈವರ್ಷನ್ಸ್ ಜಾಸ್ತಿ ಆಗ್ತಿದೆ. ಮಕ್ಕಳಿಗೆ ಕಾನ್ಸಂಟ್ರೇಷನ್ನು ಆಮೇಲೆ ಓದಬೇಕು ಅನ್ನೋ ಛಲ ಇನ್ನೊಂದು ಮತ್ತೊಂದು ಮೂಡಿಸೋ ಸಂಬಂಧ ಇವತ್ತು ನಮ್ಮ ಶಾಲೆಯಲ್ಲಿ ಅವ್ರ ಆಶ್ರಮದ ಮುಖ್ಯನ ಏನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಾಪ ನನಗೆ ಅವತ್ತು ಇದು ಮಾಡಿದ್ರು. ಒಬ್ಬ ಹುಡುಗ ಅಂತೇಳಿ ತನ್ನವರು ಅಂತೇಳಿ ನನಗೆ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ನಮ್ಮ ಸಂಸ್ಥೆಯಲ್ಲಿ ನಡೆಸ್ಕೊಡ್ಬೇಕು ಅಂತೇಳಿ ಅವರೇನು ಅವತ್ತೇನು ಸಂಕಲ್ಪ ಮಾಡಿದರು. ಇವತ್ತು ಅವರು ಕರೆದು ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿರೋದಕ್ಕೆ ನನ್ನ ಮತ್ತು ಪ್ರತ್ಯೇಕವಾಗಿ ನನ್ನೆಲ್ಲ ಶಿಕ್ಷಕೇತರರಿಂದ ಎಲ್ಲರ ಪರವಾಗಿ ಶಾರದಾ ಸಮೂಹ ಸಂಸ್ಥೆಗಳ ಎಲ್ಲ ನಮ್ಮ ಕಾರ್ಯದರ್ಶಿಗಳು ಇನ್ನೊಬ್ಬರು ಮತ್ತು ಎಲ್ಲರ ಪರವಾಗಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಶ್ರೀನಿವಾಸ್ ಗುರೂಜಿಯವ್ರಿಗೂ ಅವ್ರ ಮುಖೇನ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಅವರೇನು ಇವತ್ತು ಈ ಹೋಮ ಇದನ್ನು ಇನ್ನೊಂದು ಮತ್ತೊಂದು ಸಂಕಲ್ಪಿಸಿದರೆ ಅದು ಚೆನ್ನಾಗಿ ಮಾಡಿಸ್ಕೊಡ್ತೀವಿ ಅಂತ ನಾವು ಒಂದು ಇದು ಹೇಳ್ತಾ ಅವ್ರ ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರಬೇಕು ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಕೋರ್ಕೊತೀನಿ. ತುಂಬ ಸಂತೋಷ. ಆದರೂ ಈಗ ನಿಮ್ಗೊಂದು ಹಾರ್ಲಿಕ್ಸೋ ಬೋರ್ಮಿಟರ್ ತರಿಸ್ಕೊಟ್ಬಿಡ್ಬೇಕು ನಾವು. ಚೆನ್ನಾಗಿ ಮಾಡಿದ್ದೀರಿ. ಆದರೆ ಒಂದು ನಿಮ್ಮ ಭಾಗದ ಒಬ್ಬ ಬಡ ವಿದ್ಯಾರ್ಥಿಗೂ ಸಹಿತ ನೀವು ಒಂದು ಸ್ವಾರ್ಥವಾಗಿ ಯೋಚನೆ ಮಾಡಲಿಲ್ಲ, ನನ್ನ ಶಾಲೆ ಮಕ್ಕಳಿಗೆ ಮಾತ್ರ ಅನ್ನಲಿಲ್ಲ. ಅದು ಬಹಳ ಸಂತೋಷ. ಯಾಕೆಂದರೆ ನಾನು ಹೇಳಿದಂಥ ಒಂದು ಮಾತು, ಅತ್ತಿಬೆಲೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ಸುವರ್ಣಾವಕಾಶ ಸಿಗಬೇಕು, ಎಲ್ಲರಿಗೂ ಬೇಕು. ಎಲ್ಲ ಮಕ್ಕಳಿಗೂ ಈ ಶಾಲೆಯಲ್ಲಿ ಇವತ್ತು ನಡೆದಿರ್ತಕ್ಕಂಥ ಅಕ್ಷರಾಭ್ಯಾಸ, ಮಹರ್ಷಿಗಳಿಂದ ಮಂತ್ರೋಪದೇಶ, ಜೊತೆಗೆ ಜೀವನದ ಒಂದಷ್ಟು ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಳದಿ ಮೊಬೈಲ್ ಎಂಬತಕ್ಕಂಥ ಈ ಮೊಬೈಲಿನ ಸಾಮ್ರಾಜ್ಯಕ್ಕೆ ಬಿದ್ದು ಮಕ್ಕಳು ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪೇರೆಂಟ್ಸು ಮಕ್ಕಳಿಗೆ ಮೊಬೈಲ್ ಕೊಡಲಿಲ್ಲ ಅಂದರೆ ಶಾಲೆಗೆ ಬರೋಲ್ಲ, ಶಾಲೆಗೆಲ್ಲ ಅಪ್ಪ ಅಮ್ಮನ್ನೇ ಮಾತಾಡೋದಿಲ್ಲ. ಊಟ ಮಾಡಬೇಕಾದ್ರೆ ಮೊಬೈಲ್ ಬೇಕು, ರಾತ್ರಿ ಮಲಗಬೇಕಾದ್ರೆ ಮೊಬೈಲ್ ಬೇಕು. ಯಾವುದರಿಂದ ದೂರ ಇರಬೇಕು ಅಂತ ನಾವು ಪ್ರತಿನಿತ್ಯ ಮಾತಾಡ್ತಿದ್ವೋ ಇವತ್ತು ಅದನ್ನು ಎದೆ ಮೇಲೆ ಹಾಕ್ಕೊಂಡು ಓಡೋ ಮಟ್ಟಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಆದರೆ ಇದನ್ನು ಸರ್ಕಾರನೂ ಸಹಿತ ಗಮನಕ್ಕೆ ತಗೊಳ್ಬೇಕಾಗಿದೆ. ಆದಷ್ಟು ಮಕ್ಕಳಿಂದ ಮೊಬೈಲ್ನ ದೂರ ಮಾಡದಿರಿದ್ರೆ ನಾಳೆ ಮಕ್ಕಳಿಗೂ ತಂದೆ ತಾಯಿಗೂ ಸಂಬಂಧ ಬಾಂಧವ್ಯಗಳು ಸಹಿತ ಕೆಟ್ಟು ಹೋಗ್ಬಿಡುತ್ತೆ. ಯಾಕೆಂದರೆ ನೋಡಬಾರ್ದನ್ನು ನೋಡಿ ಆ ಬಾಲ್ಯದಲ್ಲೇ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರತಕ್ಕಂಥ ಎಷ್ಟೋ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳ ಜ್ಞಾನಚಕ್ಷುವಿನ ಮತ್ತಷ್ಟು ವೃದ್ಧಿಪಡಿಸಲಿಕ್ಕಾಗಿ
ಲಕ್ಷ್ಮೀ ಹೈಗ್ರೀವರನ್ನು ವಿಶೇಷವಾಗಿರ್ತಕ್ಕಂಥ ವರಾಹದೇವರನ್ನು ಜೊತೆಗೆ ತಾಯಿ ಶಾರದೆಯ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಇವತ್ತಿನ ದಿವಸ ಒಂದು ಮಹಾತಂತ್ರವನ್ನು ಅಂದರೆ ತಂತ್ರಸಾರದ ಮಹಾಮಂತ್ರವನ್ನು ಹೇಳಿಕೊಟ್ಟು ತಂತ್ರಸಾರ ಎಂಬತಕ್ಕಂಥದ್ದು ಹೇಗೆ ಏನು ಮಾಡಬೇಕು ಎಂಬತಕ್ಕಂಥದ್ದು ಸವಿಸ್ತಾರ, ಜೊತೆಗೆ ತಾಯಿ ಶಾರದೆಗೆ ಮಧು ಜೇನುತುಪ್ಪದ ಅಭಿಷೇಕ, ಜೊತೆಗೆ ಬರ್ತಕ್ಕಂಥವ್ರಿಗೆ ಜೇನುತುಪ್ಪ ಮತ್ತು ಏಲಕ್ಕಿ. ಈ ಏಲಕ್ಕಿ ಎಂಬತಕ್ಕಂಥದ್ದು ಸಾಮಾನ್ಯವಾದಲ್ಲ, ಮಕ್ಕಳ ಜ್ಞಾನವನ್ನು ವೃದ್ಧಿಸ್ತಕ್ಕಂಥದ್ದು, ಆ ಜ್ಞಾನಚಕ್ಷುವಿಗೆ ಮತ್ತಷ್ಟು ಆಧಾರ ಕೊಡ್ತಕ್ಕಂಥದ್ದು ಒಂದು ಏಲಕ್ಕಿ ಮತ್ತು ಜೇನುತುಪ್ಪ. ಇಂತಹ ಪ್ರಸಾದವನ್ನು ಸಹಿತ ಅವರು ಪ್ರತಿಯೊಬ್ಬರ ಭಕ್ತರಿಗೂ ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬ ಮಕ್ಕಳ ಕೈಲಿ ಅವ್ರ ಕೈಲೇ ಪೂಜೆ ಮಾಡಿಸಿ, ಅವ್ರ ಕೈಲೇ ಒಂದು ಅನುಷ್ಠಾನ ಮಾಡಿಸಿ ನಡೆಯುವಂಥ ಮಹಾಯಜ್ಞ ಮಹಾಪೂರ್ಣಾವತಿ ಮಧ್ಯಾಹ್ನ 12 ಗಂಟೆಗೆ ನಡೆಸಿ ಅದ್ಭುತವಾದಂಥ ಕಾಯಕಕ್ಕೆ ಚಾಲನೆ ಕೊಡ್ತಾ ಇರತಕ್ಕಂಥದ್ದಿದೆ. ಅದಕ್ಕಾಗಿ ಒಮ್ಮೆ ದಿನಾಂಕವನ್ನು ತಿಳಿಸ್ಬಿಡಿ. ಇನ್ನು ಬಹಳ ವಿಶೇಷವಾಗಿ ಗುರುಜರವರು ತಿಳಿಸ್ತಾ ಇದ್ರು, ಇದೇ ಬರ್ತಕ್ಕಂಥ 4ನೇ ಮೇ 2025 ಭಾನುವಾರ ಸಮಯ ಬೆಳಗ್ಗೆ 10 ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಅವರು ಸಹ ಯಾಕೆಂದರೆ ಇಂತಹ ಕಾಯಕಕ್ಕೆ ನೀವು ಮುಂದಾಗಿದ್ದೀರಲ್ಲ, ತುಂಬ ಸಂತೋಷ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಭಗವತಿ ಬನ್ನಿ ಬನ್ನಿ ಬನ್ನಿ, ತುಂಬ ಸಂತೋಷ.